ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸಂವಸಾಹೋಣಂ ಏಸೋ ಪಂಚನಮೋ ಯಾರೋ ಸವ್ವಪಾವಪ್ಪಣಾಸನೋ ಮಂಗಲಾಣಂಚ ಸವ್ವೇಸಿಂ ಪಢಮಂ ಹವೈ ಮಂಗಲಂ ಪಢಮಂ ಹವೈ ಮಂಗಲಂ. झेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिन वाणी को. चर्चा त्रेपन भाव की कर लो भाव विशुद्धि पाने को. भाव सदा परिशुद्ध रहे बस आत्म वैभव पाने को. भाव सदा परिशुद्ध रहे बस आत्म वैभव पाने को. जय बोलो पंच परमेष्टि भगवान की जय. जिनवाणी माता की जय. आचार्य भगवान श्री विद्यासागर महामुनिराज की जय. आचार्य प्रवर श्री समय सागर जी मुनि महाराज की जय. परम पूज्य निर्यापक श्रवण मुनि श्री नियम सागर मुनि महाराज की जय. परम पूज्य निर्यापक श्रवण मुनि श्री प्रशांत सागर मुनि महाराज की जय. समस्त आचार्य संघ की जय. ಮುನಿ ಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ. ಈ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಹೀಗೆ ಜೀವದ ಅಸಾಧಾರಣವಾದ ಭಾವಗಳ ಕುರಿತು ಚರ್ಚೆ ಮಾಡಿದ್ದಾರೆ. ಸಾಮಾನ್ಯ ರೂಪದಿಂದಲೂ ವಿಶೇಷ ರೂಪದಿಂದಲೂ, ಮಾರ್ಗಣ ಸ್ಥಾನದಿಂದಲೂ ಗುಣಸ್ಥಾನದಿಂದಲೂ ಹೀಗೆ ಚರ್ಚೆಯನ್ನು ಮಾಡಿದ್ದಾರೆ. ಅಂದರೆ ಒಂದೊಂದು ಮಾರ್ಗಣೆಯಲ್ಲಿಯೂ ಗುಣಸ್ಥಾನದಲ್ಲಿಯೂ ಎಷ್ಟೆಷ್ಟು ಭಾವಗಳು ಆಗಲು ಸಾಧ್ಯ ಅನ್ನುವಂಥ ವಿಷಯವನ್ನು ಇದರಲ್ಲಿ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಮಾರ್ಗಣಗಳಲ್ಲಿ ಗುಣಸ್ಥಾನಗಳಲ್ಲಿ ಭಾವಗಳು ಅನ್ನುವಂಥ ವಿಷಯವನ್ನು ನಾವು ಈಗ ನೋಡ್ತಾ ಇದ್ದೇವೆ. ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಆಮೇಲೆ ಕಾಯ ಮಾರ್ಗಣ, ಯೋಗ ಮಾರ್ಗಣ. ಯೋಗ ಮಾರ್ಗಣದಲ್ಲಿ ನಾವು ಈಗ ಕಾರ್ವಣ ಕಾಯ ಯೋಗದ ವಿಷಯವನ್ನ ಕಾರ್ವಣ ಕಾಯ ಯೋಗದಿಂದಲೂ ಮತ್ತು ಗುಣಸ್ಥಾನದಿಂದಲೂ ಎರಡರಿಂದಲೂ ತಿಳಿತಾ ಇದ್ದೇವೆ. ಅಂದ್ರೆ ಸಾಮಾನ್ಯ ರೂಪದಿಂದಲೂ ವಿಶೇಷ ರೂಪದಿಂದಲೂ ಈ ವಿಷಯವನ್ನ ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಂದೆ ಗ್ರಂಥದ ಅನುಸಾರದಿಂದ ಏನು ವಿಷಯ ಇದೆ ಅನ್ನುವುದನ್ನ ತಿಳಿಯುವಂತ ಪ್ರಯತ್ನ ಮಾಡುವುದು. ಮುಂದೆ ಓದಬೇಕು. ಮಿಥ್ಯಾತ್ವ ಗುಣಸ್ಥಾನ ಆಗಿತ್ತು. ಸಾಸಾಧನ ಗುಣಸ್ಥಾನ ಕಾರ್ಮಣ ಕಾಯಯೋಗ. ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳು ಒಂದು ಇರೋದಿಲ್ಲ. ಕ್ಷಾಯೋಪಶಮಿಕ ಭಾವಗಳು 9, ಔದಯಿಕ 19, ಪಾರಿಣಾಮಿಕ 2. ಸಾಸಾಧನ ಗುಣಸ್ಥಾನದ ಜೀವವು ಮರಣ ಹೊಂದಿ ನರಕಕ್ಕೆ ಹೋಗುವುದಿಲ್ಲ. ಆದ್ದರಿಂದ ಗತಿ 3 ಇರುತ್ತವೆ. ಕಾರ್ಮಣ ಕಾಯ ಯೋಗ ಅಂದ್ರೆ ಜೀವವು, ಸಂಸಾರಿ ಜೀವವು ಮರಣದ ನಂತರ ಜನ್ಮಕ್ಕಿಂತ ಮುಂಚೆ ಯಾವ ಯೋಗವನ್ನ ಹೊಂದಿರ್ತದೆ ಅದು ಕಾರ್ವಣಕಾಯ ಯೋಗ ಇದೆ. ಮತ್ತು ಕಾರ್ವಣಕಾಯ ಯೋಗ
ಅರಿಹಂತ ಭಗವಾನರಲ್ಲಿಯೂ ಕೂಡ ಸಮುದ್ಘಾತದ ಅಪೇಕ್ಷಾದಿಂದ ಇದೆ. ಸಾಮಾನ್ಯವಾಗಿ ಸಂಸಾರ ಜೀವಗಳಲ್ಲಿ ಮರಣದ ನಂತರ ಜನ್ಮಕ್ಕಿಂತ ಮುಂಚೆ ಈ ಯೋಗದ ಉದಯ ಇರುತ್ತದೆ. ಇವಾಗ ಎರಡನೇ ಗುಣಸ್ಥಾನದಲ್ಲಿ ಕಾರ್ವಣಕಾಯ ಯೋಗದಲ್ಲಿ ಯಾವ ಯಾವ ಭಾವಗಳು ಆಗಬಹುದು ಅನ್ನುವಂಥ ವಿಷಯವನ್ನ ನೋಡ್ಬೇಕು. ಕಾರ್ವಣ ಕಾಯ ಯೋಗ ಇದೆ, ಗುಣಸ್ಥಾನ 2 ಸಾಸಾಧನ ಗುಣಸ್ಥಾನ ಇದೆ. ಅದರಲ್ಲಿ ಔಪಶಮಿಕ ಭಾವಗಳು ಒಂದೂ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂತಂದ್ರೆ ಇದು ಸಮ್ಯಕ್ತ್ವದಿಂದ ಚ್ಯುತವಾದಂತಹ ಅವಸ್ಥೆ ಇದೆ, ಇನ್ನು ಮಿಥ್ಯಾತ್ವದ ಉದಯವಾಗಿಲ್ಲದಿರುವ ಅವಸ್ಥೆ ಇದೆ. ಸಮ್ಯಕ್ತ್ವ ಇಲ್ಲದ ಕಾರಣದಿಂದ ಔಪಶಮಿಕದ ಯಾವ ಭಾವಗಳು ಇರುವುದಿಲ್ಲ. ಆಮೇಲೆ ಸಮ್ಯಕ್ತ್ವ ಇಲ್ಲದಿರುವ ಕಾರಣದಿಂದ ಕ್ಷಾಯಿಕ ಭಾವಗಳು ಕೂಡ ಯಾವುವು ಇರುವುದಿಲ್ಲ. ಯಾಕೆಂದ್ರೆ ಜೀವ ಸಮ್ಯಕ್ತ್ವವನ್ನ ಚ್ಯುತ ಮಾಡಿಕೊಂಡಿದೆ ಅಂತಂದ್ರೆ ಅಲ್ಲಿ ಯಾವ ಕರ್ಮಗಳು ಕ್ಷಯವಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕ್ಷಾಯಿಕ ಭಾವಗಳು, ಕ್ಷಾಯಿಕ ಸಮ್ಯಕ್ತವಾದಿ ಯಾವ ಭಾವವು ಅಲ್ಲಿ ಎರಡನೇ ಗುಣಸ್ಥಾನದಲ್ಲಿ ಜೀವಕ್ಕೆ ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಇರುವುದಿಲ್ಲ. ಯಾಕೆಂದ್ರೆ ಇಲ್ಲಿ ಶ್ರದ್ಧಾನ ಸರಿಯಾದುದಿಲ್ಲ, ಯಥಾರ್ಥವಾದ ಶ್ರದ್ಧಾನ ಇರುವುದಿಲ್ಲ, ಬಿಟ್ಟು ಹೋಗಿದೆ. ಆದ್ರೆ ಮಿಥ್ಯಾತ್ವ ಇನ್ನೂ ಬಂದಿಲ್ಲ. ಆದಾಗ್ಯೂ ಸಮ್ಯಕ್ ಜ್ಞಾನ ಇರುವುದಿಲ್ಲ. ಸಮ್ಯಕ್ ಜ್ಞಾನದಲ್ಲಿ ಮತಿ ಜ್ಞಾನ, ಶುತ ಜ್ಞಾನಾದಿ ಯಾವುದೂ ಕೂಡ ಇರುವುದಿಲ್ಲ. ಆದ್ರೆ ಅಜ್ಞಾನ ಇರಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಇನ್ನೊಂದು ನಿಯಮದಿಂದ ಮಿಥ್ಯಾತ್ವವನ್ನ ಹೊಂದುವುದು ಪಕ್ಕ ಇದೆ. ಅದಕ್ಕೋಸ್ಕರ ಅಜ್ಞಾನ ಇದ್ದರೂ ಕೂಡ 2 ಪ್ರಕಾರದ ಅಜ್ಞಾನ ಇರಬಹುದು. ಕೂಮತಿ ಅಜ್ಞಾನ, ಕೋಶುತ ಅಜ್ಞಾನ. ಆಮೇಲೆ ದರ್ಶನಗಳು ಕೂಡ 2 ಇರಲಿಕ್ಕೆ ಸಾಧ್ಯ, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಆಮೇಲೆ ಲಬ್ಧಿಗಳು ಎಲ್ಲ ಇರಲಿಕ್ಕೆ ಸಾಧ್ಯ, ಎಲ್ಲ ಇರ್ತವೆ. ಕಾರ್ಬಣ ಕಾಯ ಯೋಗದಲ್ಲಿ ಎಲ್ಲ ಲಬ್ಧಿಗಳು ಇರಲು ಸಾಧ್ಯ. 2ನೇ ಗುಣಸ್ಥಾನದಲ್ಲಿ ಜೀವಕ್ಕೆ ಕ್ಷಾಯೋಪಶಮಿಕದ ಸಮ್ಯಕ್ತ್ವ ಭಾವವೂ ಇರುವುದಿಲ್ಲ. ಔಪಶಮಿಕನೂ ಇಲ್ಲ, ಕ್ಷಾಯಿಕನೂ ಇಲ್ಲ, ಕ್ಷಾಯೋಪಶಮಿಕನೂ ಇಲ್ಲ. ಇನ್ನು ಸಂಯಮ ಆಗಲಿ, ಚಾರಿತ್ರ ಆಗಲಿ ಇವು ಯಾವುವು ಮೊದಲೇ ಇರೋದೇ ಇಲ್ಲ. ಹಾಗಾಗಿ ಕ್ಷಾಯೋಪಶಮಿಕ ಭಾವಗಳು 2 ಅಜ್ಞಾನ, 2 ದರ್ಶನ, 5 ಲಬ್ಧಿ, ಹೀಗೆ 9 ಕ್ಷಾಯೋಪಶಮಿಕ ಭಾವಗಳು ಆಗಲಿಕ್ಕೆ ಸಾಧ್ಯ. ಆಮೇಲೆ ಔದಯಿಕ ಭಾವಗಳಲ್ಲಿ ಗತಿಯಲ್ಲಿ 2ನೇ ಗುಣಸ್ಥಾನದಲ್ಲಿ ಕಾರ್ಮಣ ಕಾಯ ಯೋಗದಲ್ಲಿ 2ನೇ ಗುಣಸ್ಥಾನ ಇರುವಾಗ ಜೀವ ನರಕಗತಿಯನ್ನ ಹೊಂದುವುದಿಲ್ಲ. ನರಕಗತಿಗೆ ಹೋಗುವ ಜೀವ ಕಾರ್ಮಣ ಕಾಯ ಯೋಗದಲ್ಲಿ 2ನೇ ಗುಣಸ್ಥಾನವನ್ನ ಹೊಂದುವುದಿಲ್ಲ. ಅದಕ್ಕಾಗಿ ಉಳಿದ 3 ಗತಿಗಳ ಉದಯ ಇದೆ. 3 ಗತಿಗಳಿಗೆ ಹೋಗುವ ಜೀವವು 2ನೇ ಗುಣಸ್ಥಾನವನ್ನ ಹೊಂದಲು ಸಾಧ್ಯ. ಗತಿಯಲ್ಲಿ 3 ಔದಯಿಕ ಭಾವಗಳಿವೆ. ಅಂದ್ರೆ ಯಾವುದೇ ಜೀವ ನರಕಕ್ಕೆ ಹೋಗ್ತಾ ಇದೆ ಅಂದ್ರೆ ಮಿಥ್ಯಾತ್ವದಲ್ಲಿ ಹೋಗ್ತದೆ. ಇಲ್ಲ ಅಂತಂದ್ರೆ ಬದ್ಧಾಯುಷ್ಕನಾದಂತಹ ಜೀವಕ್ಕೆ ಸಮ್ಯಕ್ ದರ್ಶನ ಆದ್ರೆ ಸಮ್ಯಕ್ ದರ್ಶನ, ಕ್ಷಾಯಿಕ ಸಮ್ಯಕ್ ದರ್ಶನದ ಜೊತೆಗೆ ಹೋಗ್ತದೆ. ಅನ್ಯಥಾ 2ನೇ ಗುಣಸ್ಥಾನದಿಂದ ಹೋಗುವುದಿಲ್ಲ. ಆಮೇಲೆ ಕಷಾಯಗಳು ಎಲ್ಲ ಇವೆ, 4 ಕಷಾಯಗಳಿವೆ. ವೇದದಲ್ಲಿ 3 ಭಾವಗಳಿವೆ. ಸ್ತ್ರೀ ವೇದದ ಭಾವ ಇದೆ, ಪುರುಷ ವೇದದ ಭಾವ ಇದೆ, ನಪುಂಸಕ ವೇದದ ಭಾವನೂ ಇದೆ. 2ನೇ ಗುಣಸ್ಥಾನದಲ್ಲಿರುವ ಜೀವಕ್ಕೆ ಮಿಥ್ಯಾ ದರ್ಶನವೂ ಇರುವುದಿಲ್ಲ. ಯಾಕೆಂದ್ರೆ ಇನ್ನೂ ಕೂಡ ಅದು ಮಿಥ್ಯಾತ್ವವನ್ನ ಹೊಂದಿಲ್ಲ, ದಾರಿಯಲ್ಲಿದೆ, ಮಿಥ್ಯಾತ್ವವನ್ನ ಹೊಂದುವ ಸಮೀಪದಲ್ಲಿದೆ. ಅಜ್ಞಾನ, ಅಸಂಯಮ, ಅಸಿದ್ಧತ್ವ ಇವು 3 ಇದೆ. ಕೇವಲ ಜ್ಞಾನವಾಗಿಲ್ಲ, ಅದಕ್ಕೆ ಅಜ್ಞಾನ ಇದೆ. ಸಂಯಮಿ ಅಲ್ಲ, ಅದಕ್ಕೆ ಅಸಂಯಮ ಇದೆ. ಸಿದ್ಧ ಆಗಿಲ್ಲ, ಅದಕ್ಕೆ ಅಸಿದ್ಧತ್ವ ಇದೆ. ಇನ್ನು 2ನೇ ಗುಣಸ್ಥಾನದಲ್ಲಿ ಕಾರ್ವಣ ಕಾಯ ಯೋಗದಲ್ಲಿ ಇರುವಂತಹ ಜೀವ 6 ಲೇಷಗಳನ್ನು ಹೊಂದಿರಲು ಸಾಧ್ಯ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ ಮತ್ತು ಭವ್ಯತ್ವ 2 ಇರಲು ಸಾಧ್ಯ. ಯಾಕೆಂತಂದ್ರೆ ಯಾವ ಜೀವ 2ನೇ ಗುಣಸ್ಥಾನವನ್ನ ಹೊಂದಿದೆ ಅದು ನಿಯಮದಿಂದ ಭವ್ಯ ಜೀವವೇ ಆಗಿರ್ತದೆ. ಆ ಭವ್ಯ ಜೀವ
ಎಂದಿಗೂ ಒಂದನೇ ಗುಣಸ್ಥಾನವನ್ನ ಬಿಟ್ಟ ಮೇಲೆ ಇರುವುದೇ ಇಲ್ಲ. ಅದಕ್ಕೋಸ್ಕರ ಪಾರಿಣಾಮಿಕ ಭಾವಗಳು ಇಲ್ಲಿ ಎರಡೇ ಇರುವುದು. ಹೀಗೆ ಒಟ್ಟು 30 ಭಾವಗಳು ಈ ಕಾರ್ಬಣ ಕಾಯಯೋಗದಲ್ಲಿ ಎರಡನೇ ಗುಣಸ್ಥಾನದಲ್ಲಿ ಇರುವಂತಹ ಜೀವರಿಗೆ ಆಗಲು ಸಾಧ್ಯ. ತಿಳಿದು ವಿಗ್ರಹಗತಿಯಲ್ಲಿ ಎರಡನೇ ಗುಣಸ್ಥಾನದಲ್ಲಿ. ವಿಗ್ರಹಗತಿ ಅನ್ನೋದಕ್ಕಿಂತ ವಿಷಯ ವಿಗ್ರಹಗತಿಯದ್ದೇ ಇದೆ, ಆದ್ರೆ ಎರಡನೇ ಗುಣಸ್ಥಾನದಲ್ಲಿ ಅನ್ನೋದು ಬಹಳ ಇಂಪಾರ್ಟೆಂಟು. ಕಾರ್ಬಣ ಕಾಯಯೋಗ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ಯಾಕಂದ್ರೆ ನಮ್ಮ ಮಾರ್ಗಣ ಇರೋದು ವಿಗ್ರಹಗತಿಯದ್ದಲ್ಲ, ಕಾರ್ಬಣ ಕಾಯಯೋಗದ್ದು. ಯಾಕಂದ್ರೆ ಕಾರ್ಬಣ ಕಾಯಯೋಗ 13ರಲ್ಲಿಯೂ ಬರ್ತದೆ, ಅದನ್ನ ವಿಗ್ರಹಗತಿ ಅನ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಎರಡನೇ ಗುಣಸ್ಥಾನ ಇರೋದಿಲ್ಲ, ಅದು ವಿಷಯ ಬೇರೆ. ಆದ್ರೆ ಮತ್ತೆ ಬೇರೆ ವಿಷಯಗಳನ್ನ ನೋಡುವಾಗ, ಈಗ ಕಾರ್ಬಣ ಕಾಯಯೋಗದ ಸಾಮಾನ್ಯ ವಿಷಯಗಳನ್ನ ನೋಡುವಾಗ ಕ್ಷಾಯಿಕ ಭಾವಗಳೆಲ್ಲ ಹೇಳಿದಾರಲ್ಲ, ಒಂದ್ ವೇಳೆ ವಿಗ್ರಹಗತಿ ಮಾತ್ರ ಅಂತ ತಿಳ್ಕೊಂಡ್ರೆ ಕ್ಷಾಯಿಕ ಭಾವಗಳೆಲ್ಲ ಹೇಗೆ ಆಗ್ಲಿಕ್ಕೆ ಸಾಧ್ಯ? ಇಲ್ಲಿ ಎರಡನೇ ಗುಣಸ್ಥಾನ ಇದೆ, ಅದಕ್ಕೋಸ್ಕರ ವಿಗ್ರಹಗತಿ ಅಂತ ತಿಳ್ಕೊಳ್ಳಬಹುದು, ತೊಂದರೆ ಇಲ್ಲ. ಆದ್ರೆ ಸರ್ವೇ ಸಾಮಾನ್ಯವಾಗಿ ಕಾರ್ಬಣ ಕಾಯಯೋಗವೆಂದೇ ಇದು ಎರಡನೇ ಗುಣಸ್ಥಾನ ಇರೋದು ಸಂಸಾರಿ ಜೀವಕ್ಕೆ ಇಲ್ಲಿ ನಡೀತದೆ. ಮುಂದೆ ತಿಳಿತಿದ್ದು ಎಲ್ಲರಿಗೂ? ತಿಳಿತು. ಮುಂದಿನದ್ದು ಅವಿರತ ಸಂಯಕ್ತ ಗುಣಸ್ಥಾನ 4. ಕಾರ್ಮಣ ಕಾಯಯೋಗ. ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ ಭಾವಗಳ 12, ಔದಯಿಕ ಭಾವಗಳ 19, ಪಾರಿಣಾಮಿಕ ಭಾವಗಳು 2, ಒಟ್ಟು 35 ಭಾವಗಳು. ಕಾರ್ಬಣ ಕಾಯಯೋಗದಲ್ಲಿ ವಿಶೇಷ ಒಂದಿದೆ, ಓದ್ತೇನೆ. ಕಾರ್ಮಣ ಕಾಯಯೋಗದ 13ನೇ ಗುಣಸ್ಥಾನದಲ್ಲಿ 14 ಭಾವಗಳು ಸಾಮಾನ್ಯ ಗುಣಸ್ಥಾನದ ಅನುಸಾರವಾಗಿ ಇರುತ್ತವೆ. ಕಾರ್ಬಣ ಕಾಯಯೋಗದ 14 ಭಾವಗಳು ಯಾವ ಭಾವಗಳನ್ನು ಹೇಳಿದಾರಲ್ಲ, 14ರಲ್ಲಿ ಸಾಮಾನ್ಯ ಇವೆ. ಸಾಮಾನ್ಯ ಅಂದ್ರೆ ಸಾಮಾನ್ಯವಾದ ಚರ್ಚೆ ಏನ್ ಮಾಡಿದಾರಲ್ಲ, ಅದರಲ್ಲಿ ಯಾವುವು ಸಾಮಾನ್ಯ ಅನ್ನೋದನ್ನ ನೋಡೋಣ ಆಮೇಲೆ. ಈಗ ಕಾರ್ಬಣ ಕಾಯಯೋಗದಲ್ಲಿ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಇರುವಾಗ ಏನೇನು ಭಾವಗಳು ಆಗಬಹುದು ಅಂತ ಹೇಳ್ತಾರೆ. ಇಲ್ಲಿ 3ನೇ ಗುಣಸ್ಥಾನದ ಚರ್ಚೆ ಕೊಡ್ಲಿಲ್ಲ. ಯಾಕೆ ಕೊಡಲಿಲ್ಲ? ಅಲ್ಲಿ ಮರಣ ಇಲ್ಲ. ವೆರಿ ಗುಡ್. 4ನೇ ಗುಣಸ್ಥಾನದಲ್ಲಿ ಮರಣ ಇದೆ ಸಂಸಾರಿ ಜೀವಗಳಿಗೆ. ಅದಕ್ಕಾಗಿ 4ನೇ ಗುಣಸ್ಥಾನದಿಂದಲೂ ಕಾರ್ಬಣ ಕಾಯಯೋಗವನ್ನ ತಿಳಿಸಿಕೊಡ್ತಾರೆ. ಇಲ್ಲಿ ಕಾರ್ಬಣ ಕಾಯಯೋಗದಲ್ಲಿ ಔಪಶಮಿಕ ಭಾವಗಳು ಇರಬಹುದು ಅಂತ ಹೇಳಿದ್ದಾರೆ. 4ನೇ ಗುಣಸ್ಥಾನದಲ್ಲಿ ಕಾರ್ಬಣ ಕಾಯಯೋಗದಲ್ಲಿ ಔಪಶಮಿಕ ಭಾವ ಇರಬಹುದು. ಯಾವುದಿರಬಹುದು? ದ್ವಿತೀಯೋಪಶಮ ಸಮ್ಯಕ್ತ ಭಾವ ಇರಬಹುದು. ಅದು ಒಂದೇ ಇರಬಹುದು. ಅಂದ್ರೆ ಔಪಶಮಿಕ ಸಮ್ಯಕ್ತ ಭಾವ ಇರಲಿಕ್ಕೆ ಸಾಧ್ಯ. ಯಾರು ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿ ಮಣಿ ಮಹಾರಾಜರು ದ್ವಿತೀಯೋಪಶಮ ಸಮ್ಯಕ್ತ್ವ ಇರುವಾಗ ಸಮಾಧಿ ಆಯಿತು, ಮತ್ತವರ ಇನ್ನು ದೇವ ಪರ್ಯಾಯದಲ್ಲಿ ಜನ್ಮ ತಾಳುವಾಗ ಇಲ್ಲಿ ದ್ವಿತೀಯೋಪಶಮ ಸಮ್ಯಕ್ತ್ವದ ಜೊತೆಗೆ ಮರಣ ಹೊಂದಿದ್ದಾರೆ. ಆದ್ದರಿಂದ ಕಾರ್ಬಣ ಕಾಯಯೋಗದಲ್ಲಿ ಅವರಿಗೆ ದ್ವಿತೀಯೋಪಶಮ ಸಮ್ಯಕ್ತ್ವ ಇರುತ್ತದೆ. ಹೀಗೆ ಅದನ್ನ ತಿಳ್ಕೋಬೇಕು. ಕ್ಷಾಯಿಕ ಭಾವಗಳಲ್ಲಿಯೂ ಕೂಡ ಒಂದು ಕ್ಷಾಯಿಕ ಭಾವ ಇರಬಹುದು. ಕ್ಷಾಯಿಕ ಸಮ್ಯಕ್ತ ಭಾವ ಯಾವ ಜೀವರು ಕ್ಷಾಯಿಕ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆಯೋ ಮತ್ತು ಮರಣದ ಜೊತೆಯಲ್ಲಿ ಅದು ಬಿಡುವುದಿಲ್ಲ. ಹಾಗಾಗಿ ಕಾರ್ಬಣ ಕಾಯಯೋಗದಲ್ಲಿ ಕ್ಷಾಯಿಕ ಸಮ್ಯಕ್ತ ಭಾವ ಇರಲು ಸಾಧ್ಯ.
ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ 3 ಜ್ಞಾನಗಳು ಇರಲು ಸಾಧ್ಯ. ಯಾಕೆಂದ್ರೆ ಇದು ಅವಿರತ ಸಮ್ಯಕ್ತ್ವ ಗುಣಸ್ಥಾನ ಇರುವುದರಿಂದ ಯಾವ ಜೀವವು ಸಮ್ಯಕ್ತ್ವ ಸಹಿತ ಮರಣ ಹೊಂದಿದ್ದಾರೆ, ಒಂದು ವೇಳೆ ಅವರಿಗೆ ಅವಧಿಜ್ಞಾನವು ಇದ್ದರೆ ಆ ಜೀವದ ಅಪೇಕ್ಷದಿಂದ ಮತಿಜ್ಞಾನ, ಶುತಜ್ಞಾನ, ಅವಧಿಜ್ಞಾನ 3 ಜ್ಞಾನಗಳು ಕಾರ್ಮಣ ಕಾಯಯೋಗದಲ್ಲಿ ಇರಲು ಸಾಧ್ಯ. ಅವಿರತ ಸಮ್ಯಕ್ ದೃಷ್ಟಿ ಸತ್ತ ಮೇಲೂ ಹುಟ್ಟುವಕ್ಕಿಂತ ಮುಂಚೆ ಕೂಡ ಅಲ್ಲಿ ಅಜ್ಞಾನ ಇರುವುದಿಲ್ಲ. ಇದು ಸಮ್ಯಕ್ತ್ವದ ಮಹಿಮೆ ಇದೆ. ಯಾವ ಜೀವ ಸಮ್ಯಕ್ತ್ವ ಸಹಿತ ಮೃತ್ಯುವನ್ನು ಹೊಂದಿದೆ, ಮೃತ್ಯುವಿನ ನಂತರವೂ ಕೂಡ ಅದಕ್ಕೆ ಅಜ್ಞಾನ ಇರುವುದಿಲ್ಲ. ಆಮೇಲೆ ದರ್ಶನಗಳು 3 ಆಗಲಿಕ್ಕೆ ಸಾಧ್ಯ: ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳ 5. ಕ್ಷಾಯೋಪಶಮಿಕ ಸಮ್ಯಕ್ತ್ವವು ಕೂಡ ಕರ್ಮಣ ಕಾಯಯೋಗದಲ್ಲಿ 4ನೇ ಗುಣಸ್ಥಾನದಲ್ಲಿ ಇರಲು ಸಾಧ್ಯ. ಆದ್ರೆ ಸಂಯಮ ಮತ್ತು ಚಾರಿತ್ರ ಭಾವವು ಕ್ಷಾಯೋಪಶಮಿಕ ಸಂಯಮ, ಕ್ಷಾಯೋಪಶಮಿಕ ಚಾರಿತ್ರ ಭಾವಗಳು ಇರುವುದಿಲ್ಲ. ಹೀಗೆ ಕ್ಷಾಯೋಪಶಮಿಕ ಭಾವಗಳು ಆಗ್ತವೆ ಯಾರಿಗೆ? ಕಾರ್ಮಣ ಕಾಯಯೋಗದಲ್ಲಿ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿರುವಂತಹ ಜೀವರುಗಳಿಗೆ. ಆಮೇಲೆ ಔದೈಕ ಭಾವಗಳಲ್ಲಿ 4 ಗತಿಗಳು 4 ಇವೆ. ಯಾಕಂದ್ರೆ 4ನೇ ಗುಣಸ್ಥಾನ ಸಹಿತ ಮೃತ್ಯು ಹೊಂದುವ ಜೀವರು 4 ಗತಿಯಲ್ಲಿದ್ದಾರೆ. ಅದಕ್ಕಾಗಿ ಕಾರ್ಮಣ ಕಾಯಯೋಗದಲ್ಲಿ 4 ಔದೈಕ ಭಾವಗಳಾಗಲು ಸಾಧ್ಯ. ಕಷಾಯಗಳು 4 ಇವೆ. ಆಮೇಲೆ ವೇದಗಳಲ್ಲಿ 2 ಸ್ತ್ರೀ ವೇದ ಇರುವುದಿಲ್ಲ. ಯಾಕೆಂದ್ರೆ ಒಂದು ವೇಳೆ ಸಮ್ಯಕ್ತ್ವ ಸಹಿತ ಜೀವ ಹೋಗ್ತಿದೆ ಅಂದ್ರೆ ಅದು ನಿಯಮದಿಂದ ಪುರುಷ ದೇವ ಅಥವಾ ದುರ್ಗತಿಗೆ ಹೋಗುವುದಿದ್ದರೂ ಕೂಡ, ನರಕಾದಿಗತಿಗೆ ಹೋಗುವುದಿದ್ದರೆ ಅಲ್ಲಿ ಮಾತ್ರ ನಪುಂಸಕ ವೇದ ಒಂದೇ ಇರಲು ಸಾಧ್ಯವಾದ್ದರಿಂದ ನಪುಂಸಕ ವೇದವನ್ನು ಹೊಂದುತ್ತದೆ. ಆದರೆ ಸ್ತ್ರೀ ವೇದದೊಂದಿಗೆ ಹುಟ್ಟುವುದಿಲ್ಲ. ಹೀಗೆ 2 ವೇದಗಳನ್ನ ಅಲ್ಲಿ ಹೇಳಿದ್ದಾರೆ, ವೇದ ಭಾವಗಳನ್ನ. ಆಮೇಲೆ ಅವಿರತ ಸಮ್ಯಕ್ತ್ವವುಳ್ಳ ಜೀವ ಸ್ತ್ರೀ ವೇದ ಯಾಕಿಲ್ಲ, ಇನ್ನೊಂದ್ಸಲ ಹೇಳಿ. ಒಂದು ವೇಳೆ ಸಮ್ಯಕ್ತ್ವ ಸಹಿತ ಜನ್ಮ ತಾಳುವುದಾಯ್ತು ಅಂದ್ರೆ, ನಿಯಮದಿಂದ ಸಮ್ಯಕ್ತ್ವ ಸಹಿತ ನಾವು ಆಯು ಬಂಧ ಮಾಡ್ಕೊಂಡಿದ್ರೆ ದೇವಾಯು ಬಂಧ ಮಾಡ್ಕೋತೇವೆ. ಇನ್ನು ಬದ್ಧಾಯುಷ್ಕರ ಅಪೇಕ್ಷಾದಿಂದ ನೋಡಿದ್ರೆ ಯಾವುದೇ ಗತಿ, ಮನುಷ್ಯ ತಿರ್ಯಂಚ ಆಯು ಬಂಧ ಆಗಿತ್ತು, ಆಮೇಲೆ ಸಮ್ಯಕ್ ದೃಷ್ಟಿ ಆದೆವು, ಸಮ್ಯಕ್ತ್ವ ಸಹಿತ ಹೋಗುವುದಾದ್ರೆ ಭೋಗ ಭೂಮಿಯ ಪುರುಷ ಮನುಷ್ಯ ಮತ್ತು ಪುರುಷ ತಿರ್ಯಂಚನಾಗಿ ಹುಟ್ಟುತ್ತಾರೆ. ಅಲ್ಲಿಯೂ ಕೂಡ ಸ್ತ್ರೀ ವೇದದಲ್ಲಿ ಹುಟ್ಟುವುದಿಲ್ಲ. ಇನ್ನು ನರಕಾಯು ಮೊದಲು ಬಂದಾಗಿತ್ತು, ಆಮೇಲೆ ಸಮ್ಯಕ್ತ್ವ ಆಗಿದೆ, ಸಮ್ಯಕ್ತ್ವದ ಜೊತೆಗೆ ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಹೋಗುವುದಾದ್ರೆ ಅಲ್ಲಿ ಸ್ತ್ರೀನೂ ಇಲ್ಲ, ಪುರುಷನೂ ಇಲ್ಲ, ಇರುವುದು ಒಂದೇ ವೇದ. ನಪುಂಸಕ ವೇದದಲ್ಲಿ ಹುಟ್ಟುತ್ತೇವೆ, ಆದ್ರೆ ಸ್ತ್ರೀಯಾಗಿ ಹುಟ್ಟಲು ಎಲ್ಲಿಯೂ ಅವಕಾಶ ಇಲ್ಲ. ಅದಕ್ಕಾಗಿ ಸಮ್ಯಕ್ ದರ್ಶನದ ಜೊತೆಗೆ ಹುಟ್ಟುವುದಾದ್ರೆ ಸ್ತ್ರೀ ವೇದ ಎಲ್ಲಿಯೂ ಯಾವ ಗತಿಯಲ್ಲಿಯೂ ಆಗುವುದಿಲ್ಲ. ಹಾಗಾಗಿ ಕಾರ್ಮಣ ಕಾಯಯೋಗದಲ್ಲಿ ಅಂದ್ರೆ ಇನ್ನೂ ಹುಟ್ಟೋಕ್ಕಿಂತ ಮುಂಚೆ ಈ ವೇದದ ಉದಯ ಇರುವುದಿಲ್ಲ. ಆಮೇಲೆ ಮಿಥ್ಯಾದರ್ಶನ ಕೂಡ ಇರುವುದಿಲ್ಲ. ಕಾರ್ಮಣ ಕಾಯಯೋಗದಲ್ಲಿ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ 4ನೇ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಯಾಕೆಂದ್ರೆ ಕೇವಲ ಜ್ಞಾನ ಆಗಿಲ್ಲ. ಅಸಂಯಮ ಇದೆ, ಯಾಕಂದ್ರೆ ಸಂಯಮ ಅಲ್ಲ. ಸಿದ್ಧರಾಗಿಲ್ಲ, ಅದಕ್ಕಾಗಿ ಅಸಿದ್ಧತ್ವ ಇದೆ. ಲೇಷಗಳಲ್ಲಿ 6 ಲೇಷಗಳು ಇರುತ್ತವೆ ಅವಿರತ ಸಮ್ಯಕ್ತ್ವ ಗುಣಸ್ಥಾನವುಳ್ಳ ಕಾರ್ಮಣ ಕಾಯಯೋಗದ ಜೀವರಿಗೆ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 2, ಒಂದು ಜೀವತ್ವ, ಇನ್ನೊಂದು ಭವ್ಯತ್ವ. ಒಂದು ಜೀವತ್ವ, ಇನ್ನೊಂದು ಭವ್ಯತ್ವ. ಹೀಗೆ ಕಾರ್ಮಣ ಕಾಯಯೋಗದ ವಿಷಯವನ್ನ ಹೇಳ್ತಾರೆ ನೋಡ್ರಿ. ಇಲ್ಲಿಗೆ 4 ಗುಣಸ್ಥಾನದ ವಿಷಯ ಮುಗೀತು.
4 ಗುಣಸ್ಥಾನ ಅಂತಂದ್ರೆ ಸಂಸಾರಿ ಜೀವದ ಅಪೇಕ್ಷೆ ಆಯ್ತು. ಅದರಲ್ಲಿ 3ನೇ ಗುಣಸ್ಥಾನದಲ್ಲಿ ಅಂತೂ ಮರಣ ಇಲ್ಲ, ಅಲ್ಲಿ ಕರ್ಮಣ ಕಾಯೋಗ ಇಲ್ಲ. ಇನ್ನು 1, 2, 3 1, 2, 4 ಹೇಳಿದ್ರು. ಇನ್ನೊಂದು ಕರ್ಮಣ ಕಾಯೋಗ ಉಳ್ಳಂತ ಅವಸ್ಥಾ ಇದೆ 13ನೇ ಗುಣಸ್ಥಾನದ ಸಮುದ್ರಾತದಲ್ಲಿ. ಅಲ್ಲಿ ಏನೇನು ಆಗಬಹುದು ಭಾವಗಳಲ್ಲಿ ನೋಡ್ರಿ, ಒಂದೊಂದಾಗಿ ನೋಡ್ರೆ ಹಾಗೆ ನಿಮ್ಗೆ ಗೊತ್ತಾಗ್ತದೆ. 13ನೇ ಗುಣಸ್ಥಾನದಲ್ಲಿ ಕಾರ್ಮಣ ಕಾಯೋಗದಲ್ಲಿ ಅಂತ ತಿಳ್ಕೋರಿ. ಅಲ್ಲಿ ಔಪಶಮಿಕ ಭಾವಗಳಿದಾವೇನೋ? ಇಲ್ಲ. ಶಾಯಿಕ ಭಾವಗಳಿದಾವೇನೋ? ಇದೆ. ಎಷ್ಟಿದೆ? 9 ಇದೆ. ಭಾವಗಳು 9 ಇದಾವೆ, ಸರಿ ಇದೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳು 1 ಇಲ್ಲ. ಔದೈಕ ಭಾವಗಳು ಎಷ್ಟಿರ್ಬೋದು? ಗತಿಯಲ್ಲಿ ನೋಡ್ರಿ, ಒಂದೊಂದ ನೋಡ್ರಿ. ಗತಿಯಲ್ಲಿ ಮನುಷ್ಯ ಗತಿ ಇದೆ. ಕಷಾಯ 1 ಇಲ್ಲ. ಇಲ್ಲ. ವೇದದಲ್ಲಿ ಪುರುಷ ವೇದ. ದ್ರವ್ಯದಿಂದ ಪುರುಷ ವೇದ ಇದೆ. ತಿಳಿತಾ? ಆಗ ಎಷ್ಟಾಯ್ತು? 11 ಆಯ್ತು. ಆಮೇಲೆ ನಿತ್ಯಾದರ್ಶನ ಇಲ್ಲ, ಅಜ್ಞಾನ ಇಲ್ಲ, ಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಸಿದ್ಧತ್ವ ಇದೆ. ಇದೆ ಶುಕ್ಲಲೇಶ ಇದೆ. ಎಷ್ಟಾಯ್ತೆಲ್ಲ ಸೇರಿ? 14. ಇಲ್ಲ. 9ರಲ್ಲಿ ಮತ್ತೇನ್ ಕೂಡಿಸ್ಬೇಕು? 1 ಗತಿ ಕೂಡಿಸ್ಬೇಕು. ಎಷ್ಟಾಯ್ತು? 10. ಆಮೇಲೆ 1 ವೇದ ಕೂಡಿಸ್ಬೇಕು. ಆಮೇಲೆ 1 ಅಸಿದ್ಧತ್ವ ಕೂಡಿಸ್ಬೇಕು. 13 ಆಮೇಲೆ 1 ಜೀವತ್ವ ಕೂಡಿಸ್ಬೇಕು. 14 ಆಯ್ತಲ್ಲ? ಆಯ್ತೇನಿಲ್ಲ? ಆಯ್ತು. ಭಾವಗಳ ಅಪೇಕ್ಷೆ ಇರೋದ್ರಿಂದ ವೇದದಲ್ಲಿ ಯಾವ ಭಾವವನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ನೋಡ್ರಿ, ವೇದದಲ್ಲಿ ಇದು ಭಾವದ ಅಪೇಕ್ಷೆ ಇರುವುದರಿಂದ ವೇದದಲ್ಲಿ ಯಾವ ವೇದವನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಅದೇ ಇನ್ನೊಂದು ಭಾವವನ್ನ ಪಾರಿಣಾಮಿಕ ಭಾವದಲ್ಲಿ ತೆಗೆದುಕೊಳ್ಳಬಹುದು. ಜೀವತ್ವ, ಭವ್ಯತ್ವ. ತಿಳಿದು? ಇದು ಭಾವದ ಭವ್ಯತ್ವ ಇದೆ ಅಲ್ಲ? ಅದೇ ಭವ್ಯತ್ವ ತೆಗೆದುಕೊಳ್ಳೋದಾದ್ರೆ ಅಲ್ಲಿ ವೇದವನ್ನು ಬಿಡಬೇಕು. ವೇದ ಇಲ್ಲಿ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತಂದ್ರೆ ಅಪಗತ ವೇದಿ, ಭಾವದಿಂದ ಅಪಗತ ವೇದಿಯಾಗಿದ್ದಾರೆ ಅವರು. ತಿಳಿತಾ? ಹೀಗೆ 14 ಭಾವಗಳು 13ನೇ ಗುಣಸ್ಥಾನದಲ್ಲಿ ಆಗಲು ಸಾಧ್ಯ. ತಿಳಿತು? ಔಪಶಮಿಕೆಗಳ ದ್ವಿತೀಯೋಪಶಮ ಸಮ್ಮತದ ವಿರಮೆ ಹೇಳ್ರಿ. ಏನ್ರಿ? ಔಪಶಮಿಕದೊಳಗ ದ್ವಿತೀಯೋಪಶಮ ಸಮ್ಮತ್ವ ಭಾವ ಎಲ್ಲಿ? ಇದು ಅವಿರತ ಸಮ್ಯಕ್ತ ಗುಣಸ್ಥಾನ ಕಾರಣ ಕಾಯುವುದಿಲ್ಲ. ಈಗ ಒಬ್ರು ಮುನಿ ಮಹಾರಾಜರಿದ್ದಾರೆ, ಉಪಶಮ ಶ್ರೇಣಿ ಏರಿದ್ದಾರೆ. ಉಪಶಮ ಶ್ರೇಣಿ ಏರಿದ್ದಾರೆ. ಅವರು ದ್ವಿತೀಯೋಪಶಮ ಸಮ್ಯಕ್ತ್ವದ ಬಲದಿಂದ ಉಪಶಮ ಶ್ರೇಣಿಯನ್ನ ಏರಿದ್ದಾರೆ. ಆವಾಗ ಅವರದು ಶ್ರೇಣಿಯಲ್ಲಿ ಎಲ್ಲಿಯಾದರೂ ಮರಣ ಆಯಿತು. ಆವಾಗ ಅವರದು ದ್ವಿತೀಯೋಪಶಮ ಸಮ್ಯಕ್ತ್ವ ಏನ್ ಬಿಟ್ಟು ಹೋಗಿಲ್ಲ. ಅಥವಾ 8ನೇ 9ನೇ ಗುಣಸ್ಥಾನ ಎಲ್ಲೋ 11ನೇ ಗುಣಸ್ಥಾನದಲ್ಲೇ ಮರಣ ಆಯಿತು ಅಂತಂದ್ರೆ ಆ ಮರಣ ಆದ್ಮೇಲೆ ಆ ಸಮ್ಯಕ್ತ್ವ ಬಿಟ್ಟು ಹೋಗೋದಿಲ್ಲ. ಅದು ಕಾರ್ಮಣ ಕಾಯೋಗದಲ್ಲಿಯೂ ಹಾಗೆ ಇರ್ತದೆ, ದೇವಗತಿಯ ಅಪರ್ಯಾಪ್ತಕ ಅವಸ್ಥೆಯಲ್ಲಿಯೂ ಅದಿರ್ತದೆ. ಆಮೇಲೆ ದೇವಗತಿಯಲ್ಲಿ ಅವರು ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಂಡ ಮೇಲೆ ಅದು ಕ್ಷಾಯೋಪಶಮಿಕ ಸಮ್ಯಕ್ತವಾಗಿ ಬದಲಾಗ್ತದೆ. ಹಾಗಾಗಿ ಕಾರ್ಮಣ ಕಾಯಯೋಗದಲ್ಲಿ ದ್ವಿತೀಯೋಪಶಮ ಸಮ್ಯಕ್ತ್ವ ಇರಲು ಸಾಧ್ಯ. ತಿಳಿದ್ರಿ?
ಬಯೋಜೆ ದ್ವಿತೀಯ ಪುರುಷನ ಸಮ್ಯಕತ್ವದ ಸಮಯ ಎಷ್ಟಿದೆ ಬಯೋಜೆ? ಅಂತರ್ಮುಹೂರ್ತ. ಅಂತರ್ಮುಹೂರ್ತದೊಳಗಡೆನೆ ಶ್ರೇಣಿಗಳೆಲ್ಲ ಹತ್ತಿ ಇದಾಗಿ ವ್ಯತ್ಯಾಸ ಆಗುತ್ತೆ. ಮತ್ತೆ ಹಿಂದೆ ಬರೋದಾಗಿರ್ಬೋದು, ಮರಣ ಆಗಿರ್ಬೋದು. ಎಲ್ಲಾನು ಅಷ್ಟರಲ್ಲೇ ಆಗುತ್ತೆ, ಆಗಿಬಿಡುತ್ತೆ. ನಮಗೆ ಕೇವಲ ಜ್ಞಾನ ಆಗಲಿಕ್ಕೂ ಕೂಡ ಬೇಕಾಗಿರೋದು ಅಂತರ್ಮುಹೂರ್ತನೇ. ಅಂತರ್ಮುಹೂರ್ತದವರೆಗೆ ನಾವು ಏಕಾಗ್ರತೆಯನ್ನ ಸಾಧಿಸಿದರೆ ಕೇವಲ ಜ್ಞಾನ ಕಟ್ಟಿಟ್ಟ ಬುತ್ತಿ. ಅಂದ್ರೆ ನಾವೀಗೆಲ್ಲ ಧ್ಯಾನ ಇತ್ಯಾದಿಗಳನ್ನ ಗಂಟೆಗಟ್ಲೆ ಮಾಡ್ತೇವೆ, ವರ್ಷಾನಗಟ್ಲೆ ಮಾಡ್ತೇವೆ. ಅಂದ್ರೆ ಏನ್ ಮಾಡ್ತೇವೆ ಅರ್ಥ ಮಾಡ್ಕೊಳ್ಬೇಕು. ಯಾರೋ ಅದಕ್ಕೆ ಯೋಗ ನಿದ್ರಾ ಅಂತ ಕರೆದಿದ್ದಾರೆ, ಯಾರೋ ಅದಕ್ಕೆ ಇನ್ನೇನೋ ಹೆಸರಿಟ್ಟಿದ್ದಾರೆ, ಯಾರ್ಯಾರೋ ಏನೇನೋ ಹೆಸರಿಟ್ಟಿದ್ದಾರೆ. ಆದ್ರೆ ನಿಜವಾಗ್ಲೂ ಅಂತರ್ಮುಹೂರ್ತ ಏಕಾಗ್ರ ಆಯ್ತು ಜೀವ ಅಂತಂದ್ರೆ ಅಲ್ಲಿ ಕೇವಲ ಜ್ಞಾನ ಆಗುತ್ತೆ. ತಿಳಿದ್ರಿ? ಮುಂದಿನದ್ದು ವೇದ ಮಾರ್ಗಣೆ. 5ನೇದು ವೇದ ಮಾರ್ಗಣೆ. ಭಾವ ಪುರುಷ ವೇದ ಪರ್ಯಾಪ್ತಕ ಇವರುಗಳಲ್ಲಿ ಔಪಶಮಿಕ ಭಾವಗಳೆರಡು, ಕ್ಷಾಯಿಕ ಭಾವಗಳೆರಡು, ಕ್ಷಾಯೋಪಶಮಿಕ ಭಾವಗಳ 18, ಔದೈಕ ಭಾವಗಳ 18, ಪಾರಿಣಾಮಿಕ ಭಾವಗಳು 3. ಇದಕ್ಕೊಂದು ವಿಶೇಷ ವಿಷಯ ಇದೆ. ಭಾವ ಪುರುಷ ವೇದದ ಗುಣಸ್ಥಾನಗಳಲ್ಲಿ ಭಾವ ಸಾಮಾನ್ಯ ಗುಣಸ್ಥಾನಗಳ ಭಾವಗಳಲ್ಲಿಯ 1ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನದವರೆಗೆ 2 ವೇದ ಅಂದರೆ ಸ್ತ್ರೀ ಪುರುಷ ಹಾಗೂ 1 ನರಕಗತಿಯನ್ನು ಕಡಿಮೆ ಮಾಡಿ ಕ್ರಮವಾಗಿ 31, 29, 29, 33 ಭಾವಗಳು ಇರುತ್ತವೆ. ಹಾಗೂ 5ನೇ ಗುಣಸ್ಥಾನದಿಂದ 9ನೇ ಗುಣಸ್ಥಾನದವರೆಗೆ ಮಾತ್ರ 2 ವೇದ ಕಡಿಮೆ ಮಾಡಿ ಕ್ರಮವಾಗಿ 29, 29, 29, 27, 27 ಭಾವಗಳು ಇರುತ್ತವೆ. ಇಲ್ಲಿಗೆ ಯೋಗ ಮಾರ್ಗಣೆ ಎನ್ನುವಂಥ ವಿಷಯ ಮುಗಿಯಿತು. ಇನ್ನು ಮೇಲೆ ವೇದ ಮಾರ್ಗಣೆಯಲ್ಲಿ ಗುಣಸ್ಥಾನಗಳಲ್ಲಿ ಭಾವಗಳ ಚರ್ಚೆಯನ್ನ ಮಾಡ್ತಾರೆ. ಅದರಲ್ಲಿ 3 ವೇದಗಳ ಪೈಕಿ ಮೊದಲಿಗೆ ಭಾವ ಪುರುಷ ವೇದವನ್ನು ತೆಗೆದುಕೊಂಡಿದ್ದಾರೆ. ಪುರುಷ ವೇದ ಪರ್ಯಾಪ್ತಕ ಜೀವರು. ಇಂಥ ಅವಸ್ಥೆ ನೋಡ್ರಿ, ಭಾವದಿಂದ ಇದೆ ನೆನ್ಪಿಟ್ಕೊಳ್ಳಿ. ಭಾವಗಳ ಚರ್ಚೆ ನಡೆದಿದೆ, ಭಾವಗಳದ ಲೆಕ್ಕನೆ ತಗೋಬೇಕು. ಇಲ್ಲಾಂದ್ರೆ ಹಿಂದೆ ಕನ್ಫ್ಯೂಷನ್ ಆದ ಹಾಗೆ ಆಗತ್ತೆ. 13ನೇ ಗುಣಸ್ಥಾನದಲ್ಲಿ ವೇದಗಳೆಲ್ಲ ಹಿಡಿಯುವ ಹಾಗಿಲ್ಲ. ತಿಳಿತು? ಭಾವ ಪುರುಷ ವೇದ ಪರ್ಯಾಪ್ತಕ ಜೀವರಲ್ಲಿ ಔಪಶಮಿಕ ಭಾವಗಳು 2 ಇರಲು ಸಾಧ್ಯ. ಔಪಶಮಿಕ ಭಾವಗಳು 2 ಅಂದ್ರೆ ಒಂದು ಸಮ್ಯಕ್ತ್ವ ಭಾವ, ಇನ್ನೊಂದು ಚಾರಿತ್ರ ಭಾವ. 2 ಇರಲಿಕ್ಕೆ ಸಾಧ್ಯ. ಈ ಭಾವ ಪುರುಷ ವೇದದ ಉದಯ 9ನೇ ಗುಣಸ್ಥಾನ ತನಕ ಇರಲಿಕ್ಕೆ ಸಾಧ್ಯತೆ. ಹಾಗಾಗಿ 8ನೇ ಗುಣಸ್ಥಾನ 9ನೇ ಗುಣಸ್ಥಾನದಲ್ಲಿ ಔಪಶಮಿಕ ಸಮ್ಯಕ್ತ್ವನೂ ಇದೆ, ಔಪಶಮಿಕ ಚಾರಿತ್ರನೂ ಇದೆ. ಹಾಗಾಗಿ ಔಪಶಮಿಕದ 2 ಭಾವಗಳು ಆಗಲು ಸಾಧ್ಯ ಭಾವ ಪುರುಷ ವೇದದಲ್ಲಿ ಪರ್ಯಾಪ್ತಕರಲ್ಲಿ. ಹೀಗೆ ತಿಳಿದುಕೊಳ್ಳಬೇಕು. ಇನ್ ಭಾವ ಪುರುಷ ವೇದದಲ್ಲಿ ಕ್ಷಾಯಿಕದ 2 ಭಾವಗಳು ಕೂಡ ಇರಲು ಸಾಧ್ಯ. ಯಾರು ಕ್ಷಾಯಿಕ ಸಮ್ಯಕ್ತ್ವದೊಂದಿಗೆ ಕ್ಷಪಕ ಶ್ರೇಣಿಯನ್ನ ಇರುತ್ತಿದ್ದಾರೆ ಅಂತಹ ಜೀವರಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಭಾವ ಮತ್ತು ಕ್ಷಾಯಿಕ ಚಾರಿತ್ರ ಭಾವಗಳು ಇರಲು ಸಾಧ್ಯ.
ಹೀಗೆ ಇಲ್ಲಿ ಎರಡು ಭಾವಗಳು, ಅಲ್ಲಿ ಎರಡು. ಶಾಯಿಕ್ ಚಾರಿತ್ರ್ಯ ಇರೋದಿಲ್ಲಲ್ರಿ ಅವರಿಗೆ, ಉಪಶಮ ಶ್ರೇಣಿದವರಿಗೆ. ಇದು ಕ್ಷಪಕ ಶ್ರೇಣಿಯ ಲೆಕ್ಕ ತಗೊಳ್ಳಿ, ಇದು ಸಾಮಾನ್ಯ ಚರ್ಚೆ ಇದೆ. ಉಪಶಮ ಸಮ್ಯಕ್ತ್ವದಲ್ಲಿ ಉಪಶಮ ಶ್ರೇಣಿಯನ್ನ ತೆಗೆದುಕೊಳ್ಳಿ, ಕ್ಷಾಯಿಕ ಸಮ್ಯಕ್ತ್ವದಲ್ಲಿ ಕ್ಷಾಯಿಕ ಎರಡು ಭಾವ ಅಂತ ಹೇಳಿದಾಗ ಕ್ಷಾಯಿಕ ಚಾರಿತ್ರ್ಯದ ಲೆಕ್ಕ ಬರ್ತದೆ. ಇದು ಯಾವ ಗುಣಸ್ಥಾನಕ್ಕೂ ಸಂಬಂಧಪಟ್ಟಿದ್ದಲ್ಲ, ಇದು ಭಾವವೇದದ ಸಾಮಾನ್ಯ ಚರ್ಚೆ ಇದೆ, ಪುರುಷ ವೇದ. ಇದು ವಿಶೇಷವಾದದ್ದಲ್ಲ, ಇಲ್ಲಿ ಎಲ್ಲ ಮಿಕ್ಸ್ ಇರ್ತದೆ. ತಿಳಿದ್ರಿ? ಉಪಶಮ ಶ್ರೇಣಿಯಲ್ಲಿ ಶಾಯಿಕ ಚಾರಿತ್ರ್ಯ ಉಪಶಮ ಶ್ರೇಣಿಯಲ್ಲಿ ಶಾಯಿಕ ಚಾರಿತ್ರ್ಯ ಬರುವುದಿಲ್ಲ, ಅಲ್ಲಿ ಉಪಶಮ ಚಾರಿತ್ರ್ಯ ಬರ್ತದೆ. ಶಪಕ ಶ್ರೇಣಿ ಅಂದ್ರೆ ಮಾತ್ರ ಚಾರಿತ್ರ್ಯ, ಮತ್ತೆ ಕ್ಷಾಯಿಕ ಆ ಕ್ಷಾಯಿಕ ಸಮ್ಯಕ್ತವು ಎರಡೂ ಕಡೆ ಇರಬಹುದು. ಆದ್ರೆ ಕ್ಷಾಯಿಕ ಚಾರಿತ್ರ್ಯ ಕ್ಷಪಕ ಶ್ರೇಣಿಯಲ್ಲಿ ಮಾತ್ರ ಇದೆ. ಇದು ಭಾವ ಪುರುಷ ವೇದ 9ನೇ ಗುಣಸ್ಥಾನದವರೆಗೆ ಮಾತ್ರ ಭಾವವೇ ಪುರುಷ ವೇದ ಇರುವುದರಿಂದ ಇಲ್ಲಿ ಕ್ಷಾಯಿಕದ್ದು ಎರಡು ಭಾವಗಳು ಕಾಣಲು ಸಾಧ್ಯ. ಒಂದು ಕ್ಷಾಯಿಕ ಸಮ್ಯಕ್ತ ಭಾವ, ಇನ್ನೊಂದು ಕ್ಷಾಯಿಕ ಚಾರಿತ್ರ ಭಾವ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ನೋಡ್ರಿ, ಇದು ಹೇಗೆ ಎಲ್ಲವನ್ನು ತೆಗೆದುಕೊಂಡು ಹೋಗ್ತದೆ ಅಂದ್ರೆ ಇದು ಸಾಮಾನ್ಯ. ವಿಶೇಷ ಅಂದ್ರೆ ಆಯಾ ಗುಣಸ್ಥಾನಗಳ ಆಧಾರದಿಂದ ಚರ್ಚೆ ಮಾಡ್ತಾರೆ. ಈಗ ಹಿಂದೆ ನೋಡಿದೇವಲ್ಲ, ಮಿಥ್ಯಾತ್ವ ಗುಣಸ್ಥಾನ, ಸಾಧಾರಣ ಗುಣಸ್ಥಾನ ಅಂತ, ಆ ರೀತಿ ಅದು ವಿಶೇಷ ಚರ್ಚೆ. ಅದಕ್ಕಿಂತ ಮುಂಚೆ ಏನ್ ಕೊಡ್ತಿರ್ತಾರೆ, ಒಂದು ಸಾಮಾನ್ಯ ಕೋಷ್ಟಕ ಇರ್ತದೆ, ಅದು ಸಾಮಾನ್ಯ. ಅಲ್ಲಿ ಸಮ್ಯಕ್ತ್ವ, ಮಿಥ್ಯಾತ್ವ, ಶ್ರೇಣಿ ಇಲ್ಲದೆ ಇರುವುದು ಎಲ್ಲಾನು ಬರ್ತದೆ. ಅಲ್ಲಿ ಕ್ಷಾಯಿಕ ಭಾವ ಎಲ್ಲಾನು ಮಿಕ್ಸ್ ಇರ್ತದೆ. ಕ್ಷಾಯಿಕದ ಎಲ್ಲಿ ಬರ್ತದೆ ಅಲ್ಲಿ ಕ್ಷಾಯಿಕದ ಅಪೇಕ್ಷಾ, ಉಪಶಮದ ಎಲ್ಲಿ ಬರ್ತದೆ ಅಲ್ಲಿ ಉಪಶಮದ ಅಪೇಕ್ಷಾ. ಹಾಗೆ ತಗೋಬೇಕು. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಧ್ಯಾನಗಳು 4 ಇರಲಿಕ್ಕೆ ಸಾಧ್ಯ. ನೋಡ್ರಿ, 9ನೇ ಗುಣಸ್ಥಾನದ ತನಕ ಭಾವವೇದ ಇದೆ, ಪುರುಷ ವೇದ. ಅಲ್ಲಿ ತನಕ ಜೀವ ಅಧಿಜ್ಞಾನ, ಶುದ್ಧಜ್ಞಾನ, ಅವಧಿಜ್ಞಾನ, ಪರೇ ಜ್ಞಾನ 4 ಜ್ಞಾನಗಳನ್ನ ಹೊಂದಲು ಸಾಧ್ಯ. ಹಾಗಾಗಿ 4 ಕ್ಷಾಯೋಪಶಮ ಜ್ಞಾನವನ್ನ ಹೇಳಿದ್ದಾರೆ ಇಲ್ಲಿ. ಇದು ಸಮ್ಯಕ್ತದ ಅಪೇಕ್ಷಾವಿಂದ. ಇನ್ನು ಇದೇ ಕ್ಷಾಯೋಪಶಮಿಕ ಭಾವದಲ್ಲಿ 3 ಅಜ್ಞಾನಗಳು ಕೂಡ ಇವೆ, ಇದು ಮಿಥ್ಯಾತ್ವದ ಅಪೇಕ್ಷಾವಿಂದ. ಹೀಗೆ ಔಪಶಮಿಕ, ಕ್ಷಾಯಿಕ ಎರಡರದು ಅಪೇಕ್ಷೆ ನಡೀತಾ ಇರುತ್ತದೆ. ಆಮೇಲೆ ಕ್ಷಾಯೋಪಶಮಿಕದಲ್ಲಿ 3 ಅಜ್ಞಾನ ಭಾವಗಳು ಇವೆ ಭಾವ ಪುರುಷ ವೇದದಲ್ಲಿ. ಮಿಥ್ಯಾತ್ವಾದಿ ಗುಣಸ್ಥಾನ ಇದಾವಲ್ಲ, 1ನೇ ಗುಣಸ್ಥಾನ, 2ನೇ ಗುಣಸ್ಥಾನ, ಅದರಲ್ಲಿ 3 ಅಜ್ಞಾನ ಭಾವಗಳು ಇರ್ತವೆ. ಮತಿ, ಕುಮತಿ, ಕುಶುತ, ಕೋವದಿ, ಹೀಗೆ 3 ಇರ್ಲಿಕ್ಕೆ ಸಾಧ್ಯ. ದರ್ಶನಗಳಲ್ಲಿ 3 ದರ್ಶನಗಳು, ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳು 5 ಇರಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವವು ಇರಲು ಸಾಧ್ಯ. ಆಮೇಲೆ ಭಾವ ಪುರುಷ ವೇದದವರು ಸಂಯಮ ಗುಣಸ್ಥಾನದಲ್ಲಿಯೂ ಇರಲು ಸಾಧ್ಯ, ಅಂದ್ರೆ ಸಂಯಮ ಭಾವವನ್ನು ಹೊಂದಿರಲು ಸಾಧ್ಯ. ಕ್ಷಾಯೋಪಶಮಿಕ ಚಾರಿತ್ರ ಭಾವವನ್ನು ಹೊಂದಿರಲು ಸಾಧ್ಯ. ಅಂದ್ರೆ 1ರಿಂದ 9ರ ತನಕ ಏನೇನ್ ಆಗಲಿಕ್ಕೆ ಸಾಧ್ಯ ಇದೆಯಲ್ಲ, ಅದೆಲ್ಲವನ್ನು ಇವರು ಹೊಂದಲು ಸಾಧ್ಯ. ಆಮೇಲೆ ಔದೈಕ ಭಾವಗಳಲ್ಲಿ ಭಾವ ಪುರುಷ ವೇದದಲ್ಲಿ ಗತಿಗಳು 3 ಆಗಲು ಸಾಧ್ಯ. ನರಕ ಗತಿಯಲ್ಲಿ ಭಾವ ಪುರುಷ ವೇದ ಇರುವುದಿಲ್ಲ. ದೇವಗತಿಯಲ್ಲಿ ಭಾವ ಪುರುಷ ವೇದ ಇದೆ, ಮನುಷ್ಯ ಗತಿಯಲ್ಲಿ ಇದೆ, ತಿರ್ಯಂಶ ಗತಿಯಲ್ಲೂ ಇದೆ. ಹಾಗಾಗಿ 3 ಗತಿಗಳಾಗಲು ಸಾಧ್ಯ. ಕಷಾಯಗಳಲ್ಲಿ ಎಲ್ಲ 4 ಕಷಾಯಗಳಿವೆ. ವೇದ ಒಂದೇ, ಯಾಕೆಂದ್ರೆ ಭಾವ ಪುರುಷ ವೇದದ ವಿಷಯವನ್ನ ನೋಡ್ತಾ ಇದ್ದೇವೆ, ಅದಕ್ಕಾಗಿ ಅದು ಒಂದೇ ವೇದ ಇರುವುದು. ಆಮೇಲೆ ಮಿಥ್ಯಾದರ್ಶನ, ಮಿಥ್ಯಾತ್ವದ ಅಪೇಕ್ಷಾದಿಂದ ಮಿಥ್ಯಾತ್ವ 1ನೇ ಗುಣಸ್ಥಾನದಲ್ಲಿಯೂ ಕೂಡ ಭಾವ ಪುರುಷ ವೇದ ಇದೆ. ಹಾಗಾಗಿ ಅಲ್ಲಿ ಮಿಥ್ಯಾದರ್ಶನವೂ ಇರಲು ಸಾಧ್ಯ. ಅಜ್ಞಾನನೂ ಇದೆ, ಕೇವಲ ಜ್ಞಾನ ಆಗಿಲ್ಲ. ಅಸಂಯಮದಲ್ಲಿಯೂ ಇದು ಇದೆ, ಅಂದ್ರೆ 1, 2 ಇತ್ಯಾದಿ ಗುಣಸ್ಥಾನ 4ರ ತನಕ ಅಸಂಯಮ ಇದೆ. ಆಮೇಲೆ ಅಸಿದ್ಧತ್ವ, ಇನ್ನೂ ಸಿದ್ಧರಾಗಿಲ್ಲದಿರುವ ಕಾರಣ ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ 6 ಲೇಷಗಳಿವೆ ನೋಡ್ರಿ. 5, 6, 7ರಲ್ಲಿ 3 ಶುಭ ಲೇಷಗಳು.
ಅಲ್ಲಿ ಯಾವುದೇ ಅಶುಭ ಲೇಷ ಇಲ್ಲ. 8, 9ರಲ್ಲಿ ಒಂದೇ ಒಂದು ಶುಕ್ಲ ಲೇಷ. ಆದ್ರೆ 6 ಲೇಷಗಳನ್ನು ಯಾವುದರ ಅಪೇಕ್ಷದಿಂದ ಹೇಳಿದ್ದಾರೆ? 1, 2, 3, 4ರ ಅಪೇಕ್ಷದಿಂದ 6 ಲೇಷಗಳನ್ನು ಹೇಳಿದ್ದಾರೆ. ಆಮೇಲೆ ಪಾರಿಣಾಮಿಕ ಭಾವಗಳು 3 ಇರಲು ಸಾಧ್ಯ ಭಾವಪುರುಷ ವೇದದಲ್ಲಿ: ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಹೀಗೆ ಈ ಭಾವಪುರುಷ ವೇದದ ಭಾವಗಳು ಭಾವಪುರುಷ ವೇದದಲ್ಲಿ ಪರ್ಯಾಪ್ತಕರಲ್ಲಿ 43 ಭಾವಗಳು ಆಗಲು ಸಾಧ್ಯ ಅಂತ ಹೇಳಿದ್ದಾರೆ. ತಿಳಿತು? ಇದು ಯಾವ ಚರ್ಚೆ ಅಂದ್ರೆ ಇದು ಸಾಮಾನ್ಯ. ಇದು ಯಾವುದೇ ಸಪರೇಟ್ ಗುಣಸ್ಥಾನಕ್ಕೆ ಸಂಬಂಧಪಟ್ಟಿದ್ದಲ್ಲ. ಏನಲ್ಲ, ಭಾವಪುರುಷ ವೇದ ಸಾಮಾನ್ಯ ಚರ್ಚೆ. ಇನ್ನು ಇದರಲ್ಲಿ ಈ ಈ ಭಾವಪುರುಷ ವೇದ ಎಲ್ಲಿ ತನಕ ಇರಬಹುದು ಅಂದ್ರೆ 9ನೇ ಗುಣಸ್ಥಾನ ತನಕ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಗುಣಸ್ಥಾನಗಳಲ್ಲಿ ಇದನ್ನ ನೋಡುವುದಾದ್ರೆ ಹೇಗೆ ನೋಡುವುದು ನೋಡ್ರಿ, ಇದು ಸಾಮಾನ್ಯವಾಗಿ ಹೇಳಿದ್ದಾರೆ. ಇನ್ನು ವಿಶೇಷವಾಗಿ ತಿಳ್ಕೊಳ್ಳೋದು ಹೇಗೆ? ಅಲ್ಲಿ ಒಂದು ನೋಟ್ ಹೇಳಿದ್ರಲ್ಲ, ಅದರಂತೆ ತಿಳ್ಕೊಂತ ಹೋಗೋದು. ಓದ್ರಿ ಅದನ್ನ ಇನ್ನೊಮ್ಮೆ ನೋಟ್ ಓದ್ರಿ. ಭಾವಪುರುಷ ವೇದದ ಗುಣಸ್ಥಾನಗಳಲ್ಲಿ ಭಾವ ಸಾಮಾನ್ಯ ಗುಣಸ್ಥಾನಗಳ ಭಾವಗಳಲ್ಲಿಯ 1ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನದವರೆಗೆ 2 ವೇದ ಸ್ತ್ರೀ ಪುರುಷ ಹಾಗೂ 1 ನರಕಗತಿಯನ್ನು ಕಡಿಮೆ ಮಾಡಿ ಕ್ರಮವಾಗಿ 31, 29, 29, 33 ಭಾವಗಳು ಇರುತ್ತವೆ. ಹಾಗೂ 5ನೇ ಗುಣಸ್ಥಾನದಿಂದ 9ನೇ ಗುಣಸ್ಥಾನದವರೆಗೆ 2 ವೇದ ಕಡಿಮೆ ಮಾಡಿ ಕ್ರಮವಾಗಿ 29, 29, 29, 27, 27 ಭಾವಗಳು ಇರುತ್ತವೆ. ಈಗ ನಾವೇನ್ ಮಾಡ್ಬೇಕು? ಮಿಥ್ಯಾತ್ವ ಗುಣಸ್ಥಾನದಿಂದ ನೋಡಲಿಕ್ಕೆ ಪ್ರಾರಂಭ ಮಾಡಬೇಕು. ಈಗ ನೋಡಿದಂತ ವಿಷಯ ಸಾಮಾನ್ಯದು. ಮಿಥ್ಯಾತ್ವದಿಂದ ಪ್ರಾರಂಭ ಮಾಡಿದಾಗ ಹೀಗೆ ಆಗ್ತದೆ ವಿಷಯ. ಭಾವಪುರುಷ ವೇದ, ಮಿಥ್ಯಾತ್ವ ಗುಣಸ್ಥಾನ, ಪರ್ಯಾಪ್ತಕ, ಹೀಗೆ ಲೆಕ್ಕ ತಗೊಳ್ಳಿ. ಭಾವಪುರುಷ ವೇದ ಇದೆ, ಮಿಥ್ಯಾತ್ವ ಗುಣಸ್ಥಾನ ಇದೆ. ಈಗೇನ್ ನಾವು ಭಾವಗಳನ್ನ ಅಂತ ಹೋಗ್ತೇವೆ, ನೀವು ಅದನ್ನ ಕೌಂಟ್ ಮಾಡ್ತಾ ಹೋಗ್ಬೇಕು. ಅವ್ರು ಹೇಳಿದಷ್ಟು ಆಗ್ತದೆ ಎಲ್ಲ ಗೊತ್ತಾಗ್ತದೆ. ಔಪಶಮಿಕ ಭಾವಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಭಾವಪುರುಷ ವೇದದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಔಪಶಮಿಕ ಭಾವಗಳ ಇರಲು ಸಾಧ್ಯವೇನು? ಮಿಥ್ಯಾತ್ವ ಇರುವಾಗ ಯಾವುದು ಔಪಶಮಿಕ ಒಂದು ಇರುವುದಿಲ್ಲ. ಇನ್ನು ಭಾವಪುರುಷ ವೇದದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಕ್ಷಾಯಿಕ ಭಾವಗಳ ಆಗಲು ಸಾಧ್ಯವೇನು? ಇಲ್ಲ, ಅದು ಇಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳನ್ನ ಲೆಕ್ಕ ತಗೊಳ್ಳಿ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇರುವ ಕಾರಣದಿಂದ ಜ್ಞಾನ ಇರಬಹುದೇನೋ? ಇಲ್ಲ, ಇರೋದಿಲ್ಲ. ಆಮೇಲೆ ಅಜ್ಞಾನ 3 ಇರುತ್ತೆ. 3 ಅಲ್ಲ, 2 ಇರುತ್ತೆ ಅಂತ. ಇದರಲ್ಲಿ ಭಾವಪುರುಷ ವೇದದಲ್ಲಿ 2, ಆಮೇಲೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ 3 ಪರ್ಯಾಪ್ತಕದಲ್ಲಿ ಅಜ್ಞಾನ ಭಾವ 3 ಇರಲು ಸಾಧ್ಯ. ತಿಳಿತು? ನೋಡ್ರಿ, ದೇವಗತಿಯ ಪುರುಷ ದೇವ ಇದ್ದಾನೆ ಅಂತ ತಿಳ್ಕೊರಿ. ಪುರುಷ ದೇವ ಇದ್ದಾನೆ, ಪರ್ಯಾಪ್ತಕ ಇದ್ದಾನೆ, ಅಂದ್ರೆ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡ್ಕೊಂಡಿದ್ದಾನೆ. ಆಮೇಲೆ ಮಿಥ್ಯಾತ್ವ ಗುಣಸ್ಥಾನ ಇದೆ, ಭಾವಪುರುಷ ವೇದ ಇದೆ, ಮಿಥ್ಯಾತ್ವ ಇದೆ, ಭಾವಪುರುಷ ವೇದ ಇದೆ.
ಅವನಲ್ಲಿ ಅವಧಿ ಜ್ಞಾನ ಇದೆ ಇಲ್ಲ ಕು ಅವಧಿ ಜ್ಞಾನ? ಇದೆ 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 ಇದೆ. ಹಾಗಾಗಿ ಕೂಮತಿ ಕುಶುದ ಕು ಅವಧಿ ಪರ್ಯಾಪ್ತಕ ಜೀವಿಗಳ ಲೆಕ್ಕ ಇದೆ. ಇದನ್ನ ಮರಿಬೇಡಿ, ಪರ್ಯಾಪ್ತಕ ಈ ಶಬ್ದ ಮರಿಬೇಡಿ, ಯಾಕಂದ್ರೆ ಬಹಳ ಮುಖ್ಯವಾದ ವಿಷಯ ಇದು. ಇಲ್ಲಿ ಎಡವಿದೆವು ಅಂದ್ರೆ ಎಲ್ಲ ಕಡೆ ಎಡುತ್ತೇವೆ. ಅಜ್ಞಾನ ಭಾವಗಳು 3 ಲೆಕ್ಕ ಇಟ್ಕೊಳ್ಳಿ, 3 ಅಜ್ಞಾನ ಭಾವ ಇರಲಿಕ್ಕೆ ಸಾಧ್ಯ. ಆಮೇಲೆ ದರ್ಶನಗಳು 3 ಇರಬಹುದು. 2 ಮಿಥ್ಯಾತ್ವ ಇದೆ. 3 ಅಜ್ಞಾನ, 2 ದರ್ಶನ, 5 ಆಯ್ತು. ಲಬ್ಧಿಗಳು 5 ಇರ್ತವೆ. ಹೌದು. 5 + 5 10. ಆಮೇಲೆ ಮಿಥ್ಯಾತ್ವ ಇರುವುದರಿಂದ ಭಾವಪುರುಷ ವೇದ ಇರುವುದರಿಂದ ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಕ್ಷಾಯೋಪಶಮಿಕ ಚಾರಿತ್ರ, ಕ್ಷಾಯೋಪಶಮಿಕ ಸಂಯಮ ಇವು 3 ಇರುವುದಿಲ್ಲ. 10 ಇದೆ ಅಷ್ಟು. ಕ್ಷಾಯೋಪಶಮಿಕ ಭಾವಗಳಲ್ಲಿ ಎಷ್ಟು ಬಂದಂತಾಯ್ತು? 10 ಭಾವಗಳು. 10. ಹಾ, ಇನ್ನು ಔದೈಕ ಭಾವಗಳಲ್ಲಿ ಲೆಕ್ಕ ತಗೊಳ್ಳಿ. ಭಾವಪುರುಷ ವೇದ ಇದೆ, ಆಮೇಲೆ ಮಿಥ್ಯಾತ್ವ ಗುಣಸ್ಥಾನ ಇದೆ, ಪರ್ಯಾಪ್ತಕ ಇದೆ. ಗತಿಗಳಲ್ಲಿ 3 ಗತಿಗಳಿರಲು ಸಾಧ್ಯ. ಯಾಕಂದ್ರೆ ಭಾವಪುರುಷ ವೇದ ಇಲ್ಲ. ತಿಳಿತು? ಕಡಕದಲ್ಲಿ ಭಾವಪುರುಷ ವೇದ ಇಲ್ಲ. ಅಲ್ಲಿ 10 ಇದು ಔದೈಕದ ಸೆಪರೇಟ್ ಲೆಕ್ಕ ತಗೋರಿ. ಔದೈಕದಲ್ಲಿ ಗತಿಯಲ್ಲಿ 3, ಕಷಾಯಗಳು 4 ಇರ್ತವೆ. ಮಿಥ್ಯಾತ್ವ ಗುಣಸ್ಥಾನ ಇದೆ, ಭಾವಪುರುಷ ವೇದ ಇದೆ, ಪರ್ಯಾಪ್ತಕ ಇದೆ, 4 ಕಷಾಯಗಳು. ವೇದದಲ್ಲಿ ಒಂದೇ ವೇದ, ಯಾಕಂದ್ರೆ ಭಾವಪುರುಷ ವೇದದಲ್ಲಿ ಲೆಕ್ಕ ತಗೊಂಡು ಹೋಗ್ತಾ ಇದೆ, ಮಾರ್ಗನಾದೇ ಇದೆ ಇಲ್ಲ. ಒಂದೇ ವೇದ ಇರೋದು. ಎಷ್ಟಾಯ್ತು? 3 + 4 + 1 ಮಿಥ್ಯಾತ್ವ ಇರುವುದರಿಂದ ಮಿಥ್ಯಾದರ್ಶನ ಇದೆ ಮತ್ತು ಅಜ್ಞಾನ ಇದೆ, ಕೇವಲ ಜ್ಞಾನ ಆಗಿಲ್ಲ. ಭಾವಪುರುಷ ವೇದ ಇದೆ, ಮಿಥ್ಯಾತ್ವ ಇದೆ, ಅಸಂಯಮನೂ ಇದೆ. ಅಸಂಯಮ ಇದೆ ಇಲ್ಲೋ? ಆಮೇಲೆ ಅಸಿದ್ಧತ್ವನೂ ಇದೆ. 6 ಲೇಷಗಳು ಇವೆ, 3 ಪಾರಿಣಾಮಿಕ ಭಾವಗಳು ಇವೆ. ಪರಿಣಾಮಿಕ 3 ಎಲ್ಲ ಎಷ್ಟಾಯ್ತಿದ್ವು? 18. ಔದೈಕ 18. 18, 3, 21 ಪ್ಲಸ್ ಅವು ಕ್ಷಾಯೋಪಶಮಿಕದ್ದು ಕೂಡಿಸಿ 31. ಅವ್ರು ಕೊಟ್ಟಷ್ಟು ಅಂತೇನಿಲ್ಲ. ಕ್ರಮವಾಗಿ ತಗೊಳ್ಳಿ ಅಂತ ಹೇಳಿದಾರಲ್ಲ. 31, 29, 29, 29, 29, 27, 27 ಈ ರೀತಿ ತಗೊಳ್ಳಿ ಅಂತ ಹೇಳಿದಾರಲ್ಲ. ಆಮೇಲೆ ಇದು ಮಿಥ್ಯಾತ್ವ ಗುಣಸ್ಥಾನಕ್ಕೆ ಸಂಬಂಧಪಟ್ಟಿದ್ದಾಯ್ತು. ಇನ್ನು 2ನೇ ಗುಣಸ್ಥಾನ ಲೆಕ್ಕ ತಗೊಳ್ಳಿ. ಇದರಲ್ಲಿ ಲೆಕ್ಕ ಮಾಡಿ ಮಾಡೋಣಲ್ಲ, ಏನ್ ಬೇಸರ ಏನಿಲ್ಲಲ್ಲ. ಅವರೆಲ್ಲ ಇಲ್ಲ, ಸಿರಿಯಂಶ ಗತಿಗೂ ಹಿಡಿಯೋದು, ಪುರುಷ ವೇದ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹಿಡಿಯೋದು. ಇದು ಯಾವ್ದಾಯ್ತು? ಮಿಥ್ಯಾತ್ವ ಗುಣಸ್ಥಾನದ್ದಾಯ್ತು. ಇನ್ಯಾವುದು? ಸಾಸಾಧನ ಗುಣಸ್ಥಾನ ಅಂತ ಬರ್ರಿ. ಭಾವ ಪುರುಷ ವೇದ, ಸಾಸಾಧನ ಗುಣಸ್ಥಾನ, ಪರ್ಯಾಪ್ತಕ. ಔಪಶಮಿಕ ಭಾವ ಇದೇನು? ಕ್ಷಾಯಿಕ ಭಾವ. ಕ್ಷಾಯೋಪಶಮಿಕದಲ್ಲಿ ನೋಡ್ರಿ, ಜ್ಞಾನ ಇಲ್ಲ, ಮತ್ತೆ 3 ಅಜ್ಞಾನ ಇದೆ, 2 ದರ್ಶನ ಇದೆ, 5 ಲಬ್ಧಿ ಇದೆ. ಇಷ್ಟೇ ಇರೋದು ಕ್ಷಾಯೋಪಶಮಿಕದಲ್ಲಿ. ಕ್ಷಾಯೋಪಶಮಿಕದ್ದು 10. ಆಮೇಲೆ ಔದೈಕದಲ್ಲಿ ನೋಡ್ರಿ, ಕೂಮತಿ ಕೂಸೃತ ಅಷ್ಟೇ 2 ಇರವಲ್ರಿ? ಏನ್ರಿ? 2ನೇ ಗುಣಸ್ಥಾನದಲ್ಲಿ ಕೂಮತಿ ಕೂಸೃತ ಅಷ್ಟೇ ಇರವಲ್ರಿ? ಕೂಮತಿ ಜ್ಞಾನ ಅಲ್ಲಿ ಇದೆ, 3 ಅಜ್ಞಾನ ಇದೆ ಅಲ್ರಿ. ಯಾಕಂದ್ರೆ ಪರ್ಯಾಪ್ತಕ ಜೀವಿದೆ. ಪರ್ಯಾಪ್ತಕದಲ್ಲಿ 2ನೇ ಗುಣಸ್ಥಾನ ಇದ್ದಾಗ 3 ಅಜ್ಞಾನಗಳಿರ್ಲಿಕ್ಕೆ ಸಾಧ್ಯ.
ಸರಿ. ಅಪರ್ಯಾಪ್ತಕ ಇತ್ತು ಅಂತಂದ್ರೆ ಅದು ಯಾವ ಗತಿಗೆ ಹೋಗ್ತಾ ಇದೆ ಅದರ ಮೇಲೆ. ಅಪರ್ಯಾಪ್ತಕದಲ್ಲಿ 2 ಬರ್ತದೆ, ಪರ್ಯಾಪ್ತಕದಲ್ಲಿ 3 ಅಜ್ಞಾನಗಳಿವೆ. ಆಮೇಲೆ ನೋಡ್ರಿ, ಮೂರು ಅಜ್ಞಾನ, 2 ದರ್ಶನ, 5 ಲಬ್ಧಿ, ಎಷ್ಟಾಯ್ತು? 10. ಕ್ಷಯೋಕ್ಷಮಿಕ ಭಾವಗಳು 10. ಇನ್ನು ಔದೈಕ ಭಾವದಲ್ಲಿ ಭಾವ ಪುರುಷ ವೇದ 2ನೇ ಗುಣಸ್ಥಾನ ಎಲ್ಲೆಲ್ಲಿ ಇರ್ಬಹುದು? 3 ಗತಿಯಲ್ಲೂ ಇರಬಹುದು. 3 ಗತಿ, 4 ಕಷಾಯ, 4 ಇರುತ್ತೆ. ಹಾ, 3 ಗತಿ ಒಂದೇ ದರ್ಶನ ಪಾಯಿಂಟ್ ಔಟ್ ಮಾಡ್ಕೊಳ್ಬೇಕು. ಅಲ್ಲಿ ಏನಿದೆ ಅಂದ್ರೆ ಲೆಕ್ಕ ಮಾಡೋದಿದೆ. ಔದೈಕ ಭಾವದಲ್ಲಿ 3 ಗತಿ, 4 ಕಷಾಯ, ಎಷ್ಟಾಯ್ತು? 7 ಆಯ್ತು. ವೇದ 1, ಒಂದು ವೇದ. ಎಂಟಾಯ್ತು. ಮಿಥ್ಯಾತ್ವ ಇಲ್ಲ, ಮಿಥ್ಯಾದರ್ಶನ ಇಲ್ಲ. 2ನೇ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಇರೋದಿಲ್ಲ. ಅಜ್ಞಾನ 1, ಆಮೇಲೆ ಅಸಂಯಮ 1, ಅಸಿದ್ಧತ್ವ 1, 6 ಲೇಷಗಳು ಎಲ್ಲಾನು ಇವೆ. 17 17 ಏನಾಯ್ತು? ಔದೈಕ ಭಾವದ್ದಾಯ್ತು. ಭಾವಗಳು. ಪಾರಿಣಾಮಿಕ ಭಾವಗಳಲ್ಲಿ 2. ಇವತ್ತು ಭವ್ಯ. ಹಾ, ಎಲ್ಲಾ ಸೇರಿಸಿ ಎಷ್ಟಾಯ್ತು ಹೇಳಿ? 29. 29 ಅವರು ಹೇಳಿದಾರಲ್ಲಿ 2ನೇ ಗುಣಸ್ಥಾನದಲ್ಲಿ 29 ಭಾವ ಕ್ರಮವಾಗಿ ಅಂತ ಹೇಳಿದ್ದಾರೆ. ಸರಿ. ಇನ್ನು 3ನೇ ಗುಣಸ್ಥಾನದ ಲೆಕ್ಕ ತಗೊಳ್ಳಿ. 3ನೇ ಗುಣಸ್ಥಾನದಲ್ಲಿ 3ನೇ ಗುಣಸ್ಥಾನದಲ್ಲಿ ವ್ಯತ್ಯಾಸ ಏನಾಗೋದು ಅಂತಂದ್ರೆ, ಇಲ್ಲಿ ಅಜ್ಞಾನ 3 ಅಂತ ಹೇಳಿದಾರಲ್ಲ, ಅಲ್ಲಿ ಮಿಶ್ರ ಜ್ಞಾನ 3 ಅಂತ ಆಗತ್ತೆ. ಅಷ್ಟೇ, ಬೇರೆ ಏನೇನು ಸೆಪ್ರೇಟ್ ಆಗೋದಿಲ್ಲ. ಉಳಿದಿದ್ದೆಲ್ಲ ಸೇಮ್ ಬರ್ತದೆ. ಓಕೆ, ಹೌದಲ್ಲ? ಹೌದು. ಹಾ, ಯಾಕೆಂದ್ರೆ ಅಲ್ಲಿ ಕೂಡ ಔಕ್ಷಮಿಕ ಭಾವ ಇಲ್ಲ, ಕ್ಷಾಯಿಕ ಭಾವ ಇಲ್ಲ. ಕ್ಷಾಯೋಕ್ಷಮಿಕದಲ್ಲಿ ಜ್ಞಾನ ಇಲ್ಲ, ಅದೇ ಮಿಶ್ರ ಜ್ಞಾನ 3 ಇದೆ. 2 ದರ್ಶನ, 5 ಲಬ್ಧಿ, ಇಷ್ಟೇ ಇರೋದಲ್ಲಿ ಕೂಡ. ಆಮೇಲೆ ಗತಿಯಲ್ಲಿ ಎಲ್ಲಾ ಗತಿನಲ್ಲಿ ಅಂದ್ರೆ 3 ಪುರುಷ ವೇದ ಎಲ್ಲೆಲ್ಲಿದಾವಲ್ಲ, 3 ಗತಿಯಲ್ಲಿ 3 ಗತಿನೂ ಬರ್ತದೆ, ಕಷಾಯಗಳೆಲ್ಲ ಬರ್ತವೆ. 1 ಭಾವ ಪುರುಷ ವೇದ ಇದೆ, ಅದೊಂದು ಉದಯಕ್ಕಿರ್ತದೆ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಯಂ ಇದೆ, ಲೇಷ ಎಲ್ಲಾನು ಇದೆ. 2 ಪಾರಿಣಾಮಿಕ ಭಾವ ಇದೆ, ಎಲ್ಲ ಸೇಮ್. ಅಜ್ಞಾನ ಇದ್ದದ್ದು ಮಿಶ್ರ ಜ್ಞಾನ ಆಗತ್ತೆ ಅಷ್ಟೇ. ತಿಳಿತು? ಅಭವ್ಯತ್ವ ಇರುವುದಿಲ್ಲ, ಅಭವ್ಯತ್ವ ಇರುವುದಿಲ್ಲ. ಇಲ್ಲ, 3ನೇ ಗುಣಸ್ಥಾನದಲ್ಲಿ ಎಲ್ಲಿ ಅಭವ್ಯತ್ವ ಬರ್ತದೆ? ಅಲ್ಲಿ ಇರೋದಿಲ್ಲ, ಅದು ಭವ್ಯ ಜೀವನ. ಒಂದರಲ್ಲಿ ಮಾತ್ರ. ಹಾಗಾಗಿ ಇಲ್ಲಿ ಕೂಡ 29. ಇನ್ನು ಅವಿರತ ಸಂಯುಕ್ತ ಗುಣಸ್ಥಾನದ ನೋಡ್ರಿ ಲೆಕ್ಕ. ಯಾವ ಗುಣಸ್ಥಾನ? 4ನೇ ಗುಣಸ್ಥಾನ. ಭಾವ ಪುರುಷ ವೇದ, ಅವಿರತ ಸಂಯುಕ್ತ ಗುಣಸ್ಥಾನ, ಪರ್ಯಾಪ್ತಕ ಜೀವ. ಏನಾಯ್ತು? ಭಾವ ಪುರುಷ ವೇದ, ಅವಿರತ ಸಂಯುಕ್ತ ಗುಣಸ್ಥಾನ, ಪರ್ಯಾಪ್ತಕ ಜೀವ. ಭಾವಪುರುಷ ತರದಾಗ್ರಿ ದೇವತೆ ಅಪೇಕ್ಷಾ 3 ದರ್ಶನ ಇರೋದಿಲ್ರಿ? ಅವಧಿ ದರ್ಶನ ಇರೋದಿಲ್ರಿ? ಇಲ್ಲ, ಅವಧಿ ದರ್ಶನ ಇಲ್ವೇ ಇಲ್ಲ, ಎಲ್ಲಿಯೂ ಇಲ್ಲ ಅದು. ಆಯ್ತು, ಸರಿ. ಇದು ಒಂದೇ ಅಪೇಕ್ಷೆ ಅಲ್ಲ, ಯಾವುದೇ ಅಪೇಕ್ಷಾದಲ್ಲಿಯೂ ಅವಧಿ ದರ್ಶನ ಇರೋದಿಲ್ಲ. ಇರೋದು ಅವಧಿ ದರ್ಶನ ಒಂದೇ. ಅದು ಸಮ್ಯಕ್ ದೃಷ್ಟಿ ಜೀವನಲ್ಲಿ ಮಾತ್ರ ಲೆಕ್ಕದಲ್ಲಿ ಬರ್ತದೆ. ಇನ್ ಭಾವ ಪುರುಷ ವೇದದಲ್ಲಿ ಇದನ್ನು ಸೆಪರೇಟ್ ಆಗಿ ಲೆಕ್ಕ ಮಾಡ್ಕೊಳ್ಳಿ. ಅವಿರತ ಸಮ್ಯಕ್ ಗುಣಸ್ಥಾನದಲ್ಲಿ ಪರ್ಯಾಪ್ತಕ ಜೀವರಲ್ಲಿ ಔಪಶಮಿಕ ಭಾವಗಳು ಎಷ್ಟಿರ್ಬೋದು? 1 ಔಪಶಮಿಕ ಸಂಯುಕ್ತ ಇರುತ್ತೆ. ವಿಚಾರ ಮಾಡಿ ಹೇಳಿ. ಇನ್ನೊಂದ್ಸತಿ ಹೇಳಿದ್ರೆ ಭಾವ ಪುರುಷ ವೇದದಲ್ಲಿ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ 2 ಇರುತ್ತೆ. ಪರ್ಯಾಪ್ತ ಯಾವುದಿರುತ್ತದೆ? ಸಮ್ಯಕ್ತ್ವ, ಚಾರಿತ್ರ. ಔಪಚಾರಿಕ ಚಾರಿತ್ರ ಇರೋದಿಲ್ಲ.
ಗುಣಸ್ಥಾನ ಸಮ್ಯಕ್ತ್ವ ಭಾವ ಉಂಟು. ಹಾಗಾಗಿ ಔಪಶಮಿಕದ್ದು ಒಂದು ಲೆಕ್ಕ ತಗೊಳ್ಳಿ. ಶಾಯಿಕನು ಶಾಯಿಕ ಭಾವ ಪುರುಷ ವೇದ ಅವಿರದ ಸಮ್ಯಕ್ತ ಗುಣಸ್ಥಾನ ಪರ್ಯಾಪ್ತಕ ಜೀವ. ಶಾಯಿಕ ಭಾವಗಳು ಎಷ್ಟಾಗಬಹುದು? ಅದು ಒಂದು ಒಂದು ಅದೊಂದು ಲೆಕ್ಕ ತಗೊಳ್ಳಿ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳೇ ನೋಡ್ರಿ. ಅವಿರದ ಸಮ್ಯಕ್ತ ಗುಣಸ್ಥಾನ ಇದೆ, ಜ್ಞಾನ ಎಷ್ಟಾಗ್ಬೋದು? ಜ್ಞಾನ 3. ಮತಿಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಲೆಕ್ಕ ಬರಿತಾ ಇದ್ರಲ್ಲ, ಆಮೇಲೆ ಕೂಡಿಸ್ಬೇಕಲ್ಲ. ಹಾ, ಆಮೇಲೆ ಅಜ್ಞಾನ ಭಾವ ಇಲ್ಲ, ಒಂದು ಇರೋದಿಲ್ಲ. ಯಾಕಂದ್ರೆ ಸಮ್ಯಕ್ ದರ್ಶನ ಇದೆ. ದರ್ಶನದಲ್ಲಿ 3 ದರ್ಶನ ಆಗಲಿಕ್ಕೆ ಸಾಧ್ಯ: ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. 3 ಜ್ಞಾನ, 3 ದರ್ಶನ, ಲಬ್ಧಿಗಳ 5 ಇದೆ. ಇನ್ನು ಕ್ಷಾಯೋಪಶಮಿಕ ಸಮ್ಯಕ್ತ ಭಾವನೂ ಆಗ್ಲಿಕ್ಕೆ ಸಾಧ್ಯ 4ನೇ ಗುಣಸ್ಥಾನದಲ್ಲಿ. ಇನ್ ಚಾರಿತ್ರವಾಗ್ಲಿ ಸಂಯಮವಾಗ್ಲಿ ಇರೋದಿಲ್ಲ 4ನೇ ಗುಣಸ್ಥಾನದಲ್ಲಿ. ಆದ್ರೆ ಕ್ಷಾಯೋಪಶಮಿಕದ್ದ 12 ಭಾವ ಆಯ್ತು. ಎಷ್ಟಾಯ್ತು? ಕ್ಷಾಯೋಪಶಮಿಕ ಮಾತ್ರದ್ದ 12 ಆಯ್ತು. ಔದೈಕ ಭಾವದಲ್ಲಿ ನೋಡ್ರಿ. ಔದೈಕ ಭಾವದಲ್ಲಿ ನೋಡುವಾಗ ನಾವ್ ಏನನ್ನ ನೋಡ್ಬೇಕು ಅಂದ್ರೆ, ಭಾವ ಪುರುಷ ವೇದದ ಲೆಕ್ಕದಲ್ಲಿ ಗತಿ 3, ಅವಿರದ ಸಮ್ಯಕ್ತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ, ನರಕ ಗತಿಯಲ್ಲಿ ಭಾವಪುರುಷ ವೇದ ಇಲ್ಲ. ಹಾಗಾಗಿ ಅದು ಉಳಿತದೆ 3 ಗತಿ. ಔದೈಕದಲ್ಲಿ ಸೆಪರೇಟ್ ಮಾಡ್ಕೊಳ್ಳಿ 3 ಗತಿ. ಕಷಾಯ 4, ಕಷಾಯಗಳು 4 ಇದಾವೆ. ವೇದದಲ್ಲಿ ಒಂದೇ ಪುರುಷ ವೇದ. ಮಿಥ್ಯಾದರ್ಶನ ಇಲ್ಲ. ಅಜ್ಞಾನ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಎಷ್ಟಾಯ್ತು ಔದೈಕ ಭಾವ? 17. 17. ಆಮೇಲೆ ಪಾರಿಣಾಮಿಕ ಭಾವದಲ್ಲಿ 2: ಜೀವತ್ವ, ಪ್ರಭತ್ವ. ಎಲ್ಲಾ ಸೇರಿಸಿ ಎಷ್ಟಾಯ್ತು? 33. ಹೇಳಿದ್ದಾರೆ. 4ನೇ ಗುಣಸ್ಥಾನದಲ್ಲಿ ಭಾವ ಪುರುಷ ವೇದದಲ್ಲಿ ಪರ್ಯಾಪ್ತಕರಲ್ಲಿ 33 ಭಾವಗಳಾಗಲು ಸಾಧ್ಯ. ಸರಿ ಇದೆ? ಸರಿ. ಆಮೇಲೆ ಗುಣಸ್ಥಾನ 5ರಲ್ಲಿ ನೋಡಿದ್ರು. ಗುಣಸ್ಥಾನ 5ರಲ್ಲಿ ನೋಡ್ಬೇಕಾದಾಗ ಹೆಡ್ಡಿಂಗ್ ಏನಾಗ್ತದೆ? ಭಾವ ಪುರುಷ ವೇದ ದೇಶವಿರದ ಪರ್ಯಾಪ್ತಕ. ಭಾವ ಪುರುಷ ವೇದ ದೇಶವಿರದ ಗುಣಸ್ಥಾನ ಪರ್ಯಾಪ್ತಕದಲ್ಲಿ ನೋಡ್ರಿ. ಔಪಶಮಿಕ ಭಾವ ಇರಬಹುದೇನೋ? ಔಪಶಮಿಕ ಸಮ್ಯಕ್ತ್ವ ಇರಬಹುದಲ್ಲ? ಕ್ಷಾಯಿಕ ಭಾವದಲ್ಲಿ ಒಂದಿರಬಹುದು. ಕ್ಷಾಯೋಪಶಮಿಕದಲ್ಲಿ ಜ್ಞಾನಗಳು ಎಷ್ಟಾಗಬಹುದು ನೋಡ್ರಿ. 3 ಜ್ಞಾನ ಆಗಬಹುದು. ಮತೀಶ್ವತ ಅವಧಿ. ಅಜ್ಞಾನ ಎಷ್ಟಾಗಬಹುದು? ಇರೋದಿಲ್ಲ. ಅಜ್ಞಾನ ಇಲ್ಲ. ದರ್ಶನ 3. 5 ಲಬ್ಧಿ. 5 ಲಬ್ಧಿ ಇರ್ತದೆ. ಏನೇನಾಯ್ತು ಇಲ್ಲಿ? 1 ಔಪಶಮಿಕ ಭಾವ ಇರಲಿಕ್ಕೆ ಸಾಧ್ಯ, 1 ಕ್ಷಾಯಿಕ ಭಾವ ಇರಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನ, 3 ದರ್ಶನ, 5 ಲಬ್ಧಿ, 1 ಕ್ಷಾಯೋಪಶಮಿಕ ಸಮ್ಯಕ್ತ್ವ. ಒಟ್ಟು 12 ಆಯ್ತು. ಕ್ಷಾಯೋಪಶಮಿಕದ್ದು ಕೂಡ 12 ಆಯ್ತು. ತಿಳಿತಾ? ಕ್ಷಾಯೋಪಶಮಿಕದ ಭಾವದಲ್ಲಿ 3 ಜ್ಞಾನ ಇರಲಿಕ್ಕೆ ಸಾಧ್ಯ: ಮತಿ, ಶ್ರುತ, ಅವಧಿ. ಅಜ್ಞಾನಗಳು 1 ಇರುವುದಿಲ್ಲ. ಆಮೇಲೆ ದರ್ಶನದಲ್ಲಿ 3 ದರ್ಶನ ಇರಲಿಕ್ಕೆ ಸಾಧ್ಯ: ಚಕ್ಷು, ಅಚಕ್ಷು, ಅವಧಿ. ದೇಶವಿರತ ಗುಣಸ್ಥಾನದಲ್ಲಿ ಭಾವಪುರುಷ ವೇದದಲ್ಲಿ ಲಬ್ಧಿಗಳು 5 ಇರಲು ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತವೂ ಇರಲು ಸಾಧ್ಯ. ಒಟ್ಟು 3 ಜ್ಞಾನ, 3 ದರ್ಶನ 6, 5 ಲಬ್ಧಿ 11, 1 ಸಮ್ಯಕ್ತ್ವ
12 ಭಾವ ಕ್ಷಯೋಪಶಮಿಕದ್ದು ಆಗಲು ಸಾಧ್ಯ. ಚಾರಿತ್ರ ಮತ್ತು ಸೈಮ ಸಾರಿ ಇನ್ನೊಂದಾಗ್ತದೆ, ಸೈಮ ಒಂದಾಗ್ತದೆ. ಐದನೇ ಗುಣಸ್ಥಾನದಲ್ಲಿ ಸೈಮ ಒಂದಾಗ್ತದೆ, ಚಾರಿತ್ರ ಆಗೋದಿಲ್ಲ. ಹಾ ಅದೇನೆ ನನ್ಗೆ 13 ಬಂದಿತ್ತು. 13 ಆಯ್ತಲ್ಲ, ಕರೆಕ್ಟ್ ಇದೆ. ಕ್ಷಯೋಪಶಮಿಕ ಭಾವದಲ್ಲಿ 13 ತಿಳಿತು. ಔದಯಿಕ ಭಾವಗಳಲ್ಲಿ ನೋಡ್ರಿ, ವಿಚಾರ ಮಾಡಿ ಹೇಳ್ರೆ ಉತ್ತರ. ಗತಿಯಲ್ಲಿ ಎಷ್ಟು ಗತಿ ಆಗ್ಬಹುದು? ಭಾವ ಪುರುಷ ವೇದ 3 ಗತಿಯಲ್ಲಿದೆ ಅಲ್ಲ. ದೇವಗತಿಯವರು ಸಂಯಮ ಇರೋದಿಲ್ಲ. ಅದಕ್ಕಾಗಿ ಎಲ್ಲಿ ಗುಣಸ್ಥಾನ 5 ಬೀದ್ ಬರ್ತದೆ ಅಂದ್ರೆ 2 ಗತಿಯಲ್ಲಿ ಮಾತ್ರ ಬರ್ತದೆ. ಹಾಗಾಗಿ ತಿರ್ಯಂಶ ಗತಿ ಮತ್ತು ಮನುಷ್ಯ ಗತಿಗೆ ಸಂಬಂಧಪಟ್ಟ ಹಾಗೆ 2 ಗತಿ ಆಗ್ತದೆ. 2 ಗತಿ ಬರ್ಕೊಳ್ಳಿ. ಆಮೇಲೆ ಕಷಾಯಗಳು ಎಲ್ಲ ಇದಾವೆ, 4 ಇದಾವೆ. ವೇದದಲ್ಲಿ ಭಾವ ಪುರುಷ ವೇದ ನಡೀತಾ ಇದೆ. ನಿತ್ಯ ದರ್ಶನ ಇರೋದಿಲ್ಲ. ಅಜ್ಞಾನ ಇದೆ, ಅಸಂಯಮ ಇಲ್ಲ. ಶುದ್ಧತ್ವ ಇದೆ, ಸಂಯಮ ಬಂದಿದೆ, ಸ್ವಲ್ಪ ಸಂಯಮ ಬಂದಿದೆ ಅಲ್ಲ, ಅಸಂಯಮ ಇರೋದಿಲ್ಲ. 4ನೇ ಗುಣಸ್ಥಾನದಾಗ ಮಾತ್ರ ಅಸಂಯಮ. ಅಸಂಯಮ ಎಲ್ಲಿ ತನಕ ತಗೋಬೇಕು ಗೊತ್ತಾ? 4ರವರೆಗೆ ಮಾತ್ರ. ಇದು ಗುಣಸ್ಥಾನ ಇದೆಯಲ್ಲ, ಇಲ್ಲಿ ಅಸಂಯಮ ತಗೊಳ್ಳೋದಿಲ್ಲ. ಅಜ್ಞಾನ ಇದೆ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ 6 ತಗೊಳ್ಳೋದಿಲ್ಲ, 3 ತಗೊಳ್ಳೋದು. 3 ಶುಭ ಲೇಷ. 3 ಶಿವಲೇಷ ಕರೆಕ್ಟ್ ಇದೆ. ಈಗ ಹೇಳ್ರಿ, ಔದಯಿಕ ಭಾವ ಎಷ್ಟಾಯ್ತು? 2, 4, 1, 7, 1, 8, 1, 9, 1, 3, 12 ಆಯ್ತು. 12 ಆಯ್ತು. ಸರಿ ಇದೆ. ಆಮೇಲೆ ಪಟ್ಟಿಲಿ 13 ಇದೆ. ಮನುಷ್ಯ ಗತಿ 1 ಕೊಟ್ಟಿದ್ದಾರೆ. ಮನುಷ್ಯ ಗತಿ ಎಲ್ಲಿ? ಟೇಬಲ್ ಇಲ್ಲವೇ ಇಲ್ಲ, ಅಲ್ಲಿ ಟೇಬಲ್ ಇಲ್ಲ. ನೀವು ಎಲ್ಲಿ ನೋಡ್ತಾ ಇದ್ದೀರಿ? ಚರ್ಚೆ ನಾನೇ ನಾನೇ ತಪ್ಪು ನೋಡ್ತಾ ಇದ್ದೀನಿ. ಒಳ್ಳೆಯದು. ಈ ಟೇಬಲ್ ಅನ್ನ ಕ್ರಿಯೇಟ್ ಅವರು ರಿಸಲ್ಟ್ ಕೊಟ್ಟಿದ್ದಾರೆ, ನಾವು ಎಕ್ಸಾಮ್ ಬರಿತಾ ಇದ್ದೇವೆ ಅಷ್ಟೇ. ಪಾರಿಣಾಮಿಕ ಭಾವಗಳಲ್ಲಿ ಎಷ್ಟಿರ್ಬೋದು? 2 ಒಟ್ಟು 30. ಎಲ್ಲ ಸೇರಿಸಿ ಎಷ್ಟಾಯ್ತು? 29 ಭಾವಗಳು. 29 5ನೇ ಗುಣಸ್ಥಾನದಲ್ಲಿ ಕರೆಕ್ಟ್ ಇದೆ. ತಿಳಿದು. ಭಾವ ಪುರುಷ ವೇದದಲ್ಲಿ, ದೇಶ ವಿರುದ್ಧ ಗುಣಸ್ಥಾನದಲ್ಲಿ, ಪರ್ಯಾಪ್ತಕರಲ್ಲಿ 29 ಭಾವಗಳಾಗಲು ಸಾಧ್ಯ. ನೆಕ್ಸ್ಟ್ 6ನೇ ಗುಣಸ್ಥಾನ. 6ನೇ ಗುಣಸ್ಥಾನದಲ್ಲಿ ಇದು ಪೇಜ್ ನಂಬರ್ 63ರಲ್ಲಿ ಅದೇನು ಸಾಮಾನ್ಯ ಕೊಟ್ಟಿದಾರಲ್ಲ, ಅಲ್ಲೇ ಇದೇವ್ ನಾವು. ಸರಿ. 6ನೇ ಗುಣಸ್ಥಾನದ ಲೆಕ್ಕ ತಗೋತೀರಿ? ಭಾವ ಪುರುಷ ವೇದ, ಪ್ರಮತ್ತ ವಿರತ ಗುಣಸ್ಥಾನ, ಪರ್ಯಾಪ್ತಕ ಜೀವ. ಔಪಶಮಿಕ ಭಾವಗಳು ಎಷ್ಟಾಗುದು? 2 ಇದೆ. ಒಂದೇ ಇರೋದು. 6ನೇ ಗುಣಸ್ಥಾನದಲ್ಲಿ ಔಕ್ಷಮಿಕ ಭಾವ ಒಂದೇ ಇರೋದು. ಔಕ್ಷಮಿಕ ಚಾರಿತ್ರ ಇದೇನಲ್ಲಿ? 6ನೇ ಗುಣಸ್ಥಾನದಲ್ಲಿ ಔಕ್ಷಮಿಕ ಚಾರಿತ್ರ ಇರುವುದಿಲ್ಲ. ಕ್ಷಯೋಪಶಮ ಮತ್ತೆ ಕ್ಷಾಯಿಕ ಚಾರಿತ್ರನ? ಕ್ಷಾಯಿಕ ಚಾರಿತ್ರನೂ ಇರೋದಿಲ್ಲ, ಒಂದೇ ಇರೋದು. 6, 7ನೇ ಗುಣಸ್ಥಾನ ತಕ ಚಾರಿತ್ರದಲ್ಲಿ ಕ್ಷಯೋಪಶಮಿಕ ಚಾರಿತ್ರ ಒಂದೇ ಇರೋದು. ಔಪಶಮಿಕ ಚಾರಿತ್ರ ಇರೋದು 8ರಿಂದ 11ರ ತನಕ. ತಿಳಿದ್ರಿ? ಔಪಶಮಿಕ ಸಮ್ಯಕ್ ಭಾವ ಒಂದೇ ಇರೋದು 6ನೇ ಗುಣಸ್ಥಾನದಲ್ಲಿ. ಕ್ಷಾಯಿಕ ಭಾವ ಇದ್ರೆ ಅದೇ ಸಮ್ಯಕ್ ಭಾವ ಒಂದೇ ಇರೋದು. ಆಮೇಲೆ ಕ್ಷಯೋಪಶಮಿಕ ಭಾವಗಳನ್ನ ನೋಡ್ರಿ. ಕ್ಷಯೋಪಶಮಿಕ ಭಾವದಲ್ಲಿ ಮೊದಲನೇದು ಜ್ಞಾನ ಇದೆ. 6ನೇ ಗುಣಸ್ಥಾನದಲ್ಲಿ ಕ್ಷಯೋಪಶಮಿಕತೆ ಎಷ್ಟು ಜ್ಞಾನ ಆಗಬಹುದು? ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ, ಮನ ಪರ್ಯಾಯ ಜ್ಞಾನ.
ಅಜ್ಞಾನ ಎಷ್ಟಿರ್ಬೋದು? ಒಂದು ಇಲ್ಲ. ಇಲ್ಲ, ಒಂದಿಲ್ಲ. ದರ್ಶನ 3 ಇರ್ಬೋದು. ಇರಬಹುದು. 4 ಜ್ಞಾನ, 3 ದರ್ಶನ, 5 ಲಬ್ಧಿನೂ ಇರ್ಬೋದು. 5 ಲಬ್ಧಿ. ಕ್ಷಾಯೋಕ್ಷಮಿಕ ಸಮ್ಯಕ್ತನೂ ಇರ್ಬಹುದು. ಚಾರಿತ್ರನೂ ಇದೆ. ಕ್ಷಾಯೋಕ್ಷಮಿಕ ಚಾರಿತ್ರ ಇದೆ 6ನೇ ಗುಣಸ್ಥಾನದಲ್ಲಿ. ಸಂಯಮ ಇಲ್ಲ. 14 ಅಂತದ್ದು. ಕ್ಷಾಯೋಕ್ಷಮಿಕದ್ದು ಎಷ್ಟಾಯ್ತು? 14. 4, 3, 7, 1, 5, 12, 1, 13, 1, 14 ಸರಿ ಇದೆ. ಆಮೇಲೆ ಔದೈಕ ಭಾವ ಅವುಗಳಲ್ಲಿ ಯಾವ ಗತಿ ಬರ್ತದೆ? ಮನುಷ್ಯ ಮಾತ್ರ. 6ನೇ ಗುಣಸ್ಥಾನ ಯಾವ ಗತಿ? ಮನುಷ್ಯ ಗತಿ. ಒಂದು ಗತಿ ಇದೆ. ಒಂದು ಗತಿ. ಕಷಾಯಗಳು 4 ಇದಾವೆ. ವೇದದಲ್ಲಿ ಭಾವಪುರುಷ ವೇದ ಒಂದೇ. ಒಂದು ನಿತ್ಯ ದರ್ಶನ ಇರೋದಿಲ್ಲ. ಅಜ್ಞಾನ ಇದೆ. ಅಸಂಯಮ ಇಲ್ಲ. ಅಸಿದ್ಧತ್ವ ಇದೆ. ಲೇಷಾದಲ್ಲಿ 3 ಲೇಷ, ಶುಭ ಲೇಷ ಇದೆ. ಔದೈಕ ಭಾವ ಎಷ್ಟು ಅಂತ ಹೇಳಿ? 11. ಲೆಕ್ಕ ತಪ್ಪು ಮಾಡಿದ್ರೆ ಎಲ್ಲ ತಪ್ಪಾಗತ್ತ. ಹೀಗೆ 11. ಗತಿ 4 ಕಷಾಯ 5 ಆಯ್ತು. 1 ವೇದ 6 ಆಯ್ತು. ಅಜ್ಞಾನ 7, 1 ಅಸಿದ್ಧ 3 ಲೇಷ, ಔದೈಕ ಭಾವ 11. ಅಜ್ಞಾನ ಇಲ್ಲಲ್ಲ, ಅಜ್ಞಾನ ಇಲ್ಲ ಅಂತಾನೆ ಹೇಳ್ತಾ ಇದ್ದೇವಲ್ಲ. ಕ್ಷಾಯೋಕ್ಷಮಿಕದಲ್ಲಿ ಅಜ್ಞಾನ ಇಲ್ಲ, ಔದೈಕದಲ್ಲಿ ಅಜ್ಞಾನ ಇದೆ. ಔದೈಕದಲ್ಲಿ ಅಜ್ಞಾನ ಇದೆ. ಕೇವಲ ಜ್ಞಾನ ಆಗುವವರೆಗೆ ಅಜ್ಞಾನ ಇದೆ. ಔದೈಕದ ಜ್ಞಾನಾವರಣ ಕರ್ಮದ ಉದಯದ ಅಪೇಕ್ಷೆ ಹೇಳಿದಾರಂತೆ. ಕೇವಲ ಜ್ಞಾನ ಆಗುವವರೆಗೆ ಕರ್ಮದ ಉದಯ, ಅದು ಕರ್ಮದ ಉದಯದ ಅಜ್ಞಾನ ಇದೆ. ಕ್ಷಾಯೋಪಶಮಿಕ ಭಾವದಲ್ಲಿ ನೋಡ್ರಿ, ಕೇಳಿಸ್ಕೊಳ್ಳಿ. ಕ್ಷಾಯೋಪಶಮಿಕ ಭಾವದಲ್ಲಿ ಏನ್ ಅಜ್ಞಾನ ಹೇಳಿದ್ದಾರೆ, ಅದು ಮಿಥ್ಯಾತ್ವದ ಅಜ್ಞಾನ ಇದೆ, ಅದು ಇರೋದಿಲ್ಲ. ಇನ್ನು ಕೇವಲ ಜ್ಞಾನ ಆಗುವ ತನಕ ಎಲ್ಲರದ್ದು ಅಜ್ಞಾನ ಆದಿದೆ. ಅದು ಔದೈಕದಲ್ಲಿ ಬರ್ತದೆ. ಇನ್ನು ಪಾರಿಣಾಮಿಕ ಭಾವಗಳು ಎಷ್ಟಿರ್ಬಹುದು? ಎಲ್ಲ ಸೇರಿಸಿ ಹೇಳ್ರಿ, ಎಷ್ಟಾಯ್ತು? 29. ಆಯ್ತಾ? ಏನು? ಇದರಲ್ಲಿ 6ನೇ ಗುಣಸ್ಥಾನದಲ್ಲಿ ಭಾವಪುರುಷ ಒಂದೇ ಇರೋದು, ಚಾರಿತ್ರ ಇರೋದಿಲ್ಲ. ಕ್ಷಾಯೋಪಶಮಿಕ ಚಾರಿತ್ರ ಇರುತ್ತೆ. ಔಪಶಮಿಕನೂ ಇರೋದಿಲ್ಲ. ಸಮ್ಯಕ್ತ್ವ ಇರಲು ಸಾಧ್ಯ, ಸಮ್ಯಕ್ತ್ವ ಇರಲು ಸಾಧ್ಯ, ಚಾರಿತ್ರ ಇರುವುದಿಲ್ಲ. ಅದು ಒಂದು ಇದು. ಈಗ ಎಲ್ಲ ಸೇರಿ ಹೇಳಿ ಎಷ್ಟಾಯ್ತು? 29. ಸರಿ ಇದೆ. ಮುಂದೆ 7ನೇ ಗುಣಸ್ಥಾನ ನೋಡ್ತೀರಿ? 7ನೇ ಗುಣಸ್ಥಾನಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಆಗಬಹುದು? ಏನು ವ್ಯತ್ಯಾಸ ಆಗುತ್ತೆ? ಏನೂ ಆಗೋದಿಲ್ಲ. ಎಲ್ಲ ಸೇಮ್. 6ರಲ್ಲಿ ಏನಿದೆ ಎಲ್ಲ 7ರಲ್ಲೂ ಇದೆ. ಇನ್ನ ವಿಶುದ್ಧಿ ಹೆಚ್ಚಿದೆ. ಅಲ್ಲಿ ಕೂಡ ಅಷ್ಟೇ ಭಾವ. ಹೌದಲ್ಲ? ಒಂದ್ಸರಿ ನೋಡುದಾದ್ರೆ ನೋಡ್ಬೇಡಿ. ಔಕ್ಷಮಿಕ ಭಾವದಲ್ಲಿ ಔಕ್ಷಮಿಕ ಸಮ್ಯಕ್ತ್ವ ಇರಬಹುದು. ಕ್ಷಾಯಿಕ ಭಾವದಲ್ಲಿ ಕ್ಷಾಯಿಕ ಸಮ್ಯಕ್ತ್ವನೇ ಇರಬಹುದು. ಕ್ಷಾಯೋಪಶಮಿಕ ಭಾವದಲ್ಲಿ 4 ಜ್ಞಾನ ಇರಬಹುದು. ಜ್ಞಾನದಲ್ಲಿ ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ, ಮನಪರಿ ಜ್ಞಾನ. ಅಜ್ಞಾನ ಇರೋದಿಲ್ಲ. ಅಜ್ಞಾನ ಇರುವುದಿಲ್ಲ. ಯಾಕಂದ್ರೆ ಕ್ಷಾಯೋಪಶಮಿಕದ ಅಜ್ಞಾನ ಇರುವುದಿಲ್ಲ. 3 ದರ್ಶನ ಇರಬಹುದು. ಚಕ್ಷು, ಅಚಕ್ಷು, ಅವಧಿ, ಲಬ್ಧಿಗಳು 5 ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತನೂ ಇರ್ತದೆ, ಇರಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ ಚಾರಿತ್ರ ಇದೆ, ಸಂಯಮ ಇರುವುದಿಲ್ಲ. ಔದೈಕದಲ್ಲಿ ಮನುಷ್ಯಗತಿ ಒಂದೇ. 4 ಕಷಾಯಗಳಿದಾವೆ. 1 ಭಾವಪುರುಷ ವೇದ ಇದೆ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷಾದಲ್ಲಿ 3 ಲೇಷ ಇರಬಹುದು.
ಸೇಮ್ ಟು ಸೇಮ್. ಎರಡು ಪಾರಿಣಾಮಿಕ ಭಾವ, ಏನು ಚೇಂಜ್ ಆಗೋದಿಲ್ಲ. 6 ಮತ್ತು 7ರಲ್ಲಿ ಭಾವಗಳಷ್ಟೇ ಇರೋದು. ಇದು ಇನ್ನು ಯಾವ್ದು ನೋಡ್ತೀರಿ? 8 8ನೇ ಗುಣಸ್ಥಾನ. 8ನೇ ಗುಣಸ್ಥಾನ ಹೆಡ್ಡಿಂಗ್ ಏನಾಗತ್ತೆ? ಪರ್ಯಾಪ್ತಕ ಜೀವ 8ನೇ ಗುಣಸ್ಥಾನ. ಭಾವ ಪುರುಷ ವೇದ, ಅಪೂರ್ವಕರಣ ಗುಣಸ್ಥಾನ, ಪರ್ಯಾಪ್ತಕ ಜೀವ. ಜೀವ ಪರ್ಯಾಪ್ತಕ ಅಂತ ಆಗತ್ತೆ. ಔಪಶಮಿಕ ಭಾವ 2. ಕ್ಷಾಯಿಕ ಭಾವ 2. 2. ವೆರಿ ಗುಡ್. ಕ್ಷಾಯೋಪಶಮಿಕದಲ್ಲಿ ಜ್ಞಾನ 4. 4 ಇರುತ್ತೆ. ಅಜ್ಞಾನ ಇರೋದಿಲ್ಲ. ದರ್ಶನದಲ್ಲಿ 3 ಇರಬಹುದು. ಲಬ್ಧಿಗಳ ಲಬ್ಧಿ 5. ಸಮ್ಯಕ್ತ್ವ 1. ಕ್ಷಾಯೋಪಶಮಿಕ ಇರುವುದಿಲ್ಲ. ಓ ಇದ್ರೆ ಕ್ಷಾಯಿಕ ಇರ್ತದೆ. ಓಕೆ. ಅದಕ್ಕೆ ಬೇರೆ ಬಹಳ ಲಕ್ಷ್ಯ ಕೊಟ್ಟು ಹೇಳ್ಬೇಕು ನೋಡ್ರಿ. 8ನೇ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇಲ್ಲ. ಕ್ಷಾಯೋಪಶಮಿಕ ಚಾರಿತ್ರ ಭಾವನೂ ಇಲ್ಲ. ಸಂಯಮನೂ ಇಲ್ಲ. ಈಗ ಹೇಳಿ, ಕ್ಷಾಯೋಪಶಮಿಕ ಭಾವ ಎಷ್ಟಾಯ್ತು? 12. ಏನೇನು? 4 ಜ್ಞಾನ, 3 ದರ್ಶನ, 5 ಲಕ್ಷ್ಮಿ, 12 ಆಯ್ತು. ಇನ್ನು ಔದೈಕ ಭಾವದಲ್ಲಿ ಬನ್ನಿ. ಗತಿ ಯಾವ್ದಾಗತ್ತೆ? ಪುರುಷ ಮನುಷ್ಯ ಗತಿ. ಕಷಾಯಗಳು 4 ಇದೆ. ಆಮೇಲೆ ವೇದದಲ್ಲಿ ಪುರುಷ ವೇದ ಒಂದೇ ಇದೆ. ಆಮೇಲೆ ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ ಒಂದೇ. ಔದೈಕ ಭಾವ ಎಷ್ಟಾಯ್ತು? 11. 1 4 1 6 6 1 7 7 1 8 8 1 9 11 ಹೆಂಗೆ ಆಯ್ತು? 9 ಕರೆಕ್ಟ್. 9. ಇನ್ನೊಂದ್ಸಲಿ ಹೇಳ್ರಿ ಅದು ಮೊದಲಿಂದ. ಗತಿ 1, 4 ಕಷಾಯ, ಕಷಾಯ 1 ವೇದ, 1 ವೇದ. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇಲ್ಲ. ಅಜ್ಞಾನ ಇದೆ. ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷ್ಯ 1. ಎಷ್ಟಾಯ್ತು ಹೇಳಿ? 9. 2 ಪಾರಿಣಾಮಿಕ ಭಾವ. 11 12 23 27 ಭಾವಗಳು. ಸರಿ ಇದೆ. ಅವ್ರು 27 ಅಂತ ಹೇಳಿದ್ದಾರೆ. ಇದು ಇನ್ನು ಕೊನೆಯದು 9ನೇ ಗುಣಸ್ಥಾನದ ಲೆಕ್ಕ ತಗೊಳ್ಳಿ. ಸೇಮ್ ಈಗ ಇದೇ ರೀತಿ ಬರ್ತದೆ, ಅಲ್ಲಿ ಏನ್ ಚೇಂಜ್ ಆಗೋದಿಲ್ಲ. ಇದು 8ನೇ ಗುಣಸ್ಥಾನಕ್ಕೂ 9ನೇ ಗುಣಸ್ಥಾನಕ್ಕೂ ಏನು ಚೇಂಜ್ ಬರೋದಿಲ್ಲ. 9ನೇ ಗುಣಸ್ಥಾನದಲ್ಲಿ 9ನೇ ಔಪಶಮಿಕದ್ದು ಇರ್ತದೆ, ಇಲ್ಲಾಂದ್ರೆ ಕ್ಷಾಯಿಕದ್ದು ಇರ್ತದೆ. ಇಲ್ಲಿ ಕ್ಷಾಯೋಪಶಮಿಕದ್ದು ಇರಂಗಿಲ್ಲ. ಕ್ಷಾಯೋಪಶಮಿಕದ ಸಮ್ಯಕ್ತ್ವ, ಕ್ಷಾಯೋಪಶಮಿಕದ ಚಾರಿತ್ರ 7ನೇ ಗುಣಸ್ಥಾನದ ತನಕ ಮಾತ್ರ. ಅದ್ರ ಮುಂದೆ ಇರೋದು ಔಪಶಮಿಕ ಇರ್ತದೆ, ಇಲ್ಲಾಂದ್ರೆ ಕ್ಷಾಯಿಕ ಇರ್ತದೆ. 2ರಲ್ಲಿ ಯಾವ್ದಾದ್ರು ಒಂದಿರ್ತದೆ. ಸರಿ. 9ನೇ ಗುಣಸ್ಥಾನಲ್ಲಿ ಇದು ಕಷಾಯಗಳು ಅಲ್ಲಿ ನಾಶ ಆಗುತ್ತಲ್ವಾ, ಅಲ್ಲಿವರೆಗೆ ಇರುತ್ತೆ ಅನ್ನೋದು ಲೆಕ್ಕನ? ಪ್ರಾರಂಭದಲ್ಲಿ ಇರುತ್ತೆ. 9ನೇ ಗುಣಸ್ಥಾನ ಪ್ರಾರಂಭ ಇದೆ ಅಂದ್ರೆ ಅಲ್ಲಿದೆ, ಮುಂದೆ ಹೋದಂತೆ ಇಲ್ಲ. ನೋಡಿ, ಲೆಕ್ಕಾಚಾರ ತಗೊಂಡು ಬಿಡಿಯೋದು. ಪುರುಷ ವೇದ ಅನಿವೃತ್ತೀಕರಣ ಗುಣಸ್ಥಾನ ಪರ್ಯಾಪ್ತಕ. ಔಪಶಮಿಕ ಭಾವಗಳು ಎಷ್ಟಿರ್ಬೋದು? 2 ಇರ್ಬೋದು. ಕಾಯಿಕ ಭಾವಗಳು 2 ಇರ್ಬೋದು. ಔಪಶಮಿಕದಲ್ಲಿ ಜ್ಞಾನ 4. ಅಜ್ಞಾನ ಇಲ್ಲ. ದರ್ಶನ 3.
ಲಬ್ಧಿ 5. ಸಮ್ಯಕ್ತ್ವ ಇಲ್ಲ, ಚರಿತ್ರ ಇಲ್ಲ, ಸಂಯಮ ಇಲ್ಲ. ಕ್ಷಯೋಪಶಮಿಕಕ್ಕೆ ಸಂಬಂಧಪಟ್ಟ ಸಮ್ಯಕ್ತ್ವ, ಚಾರಿತ್ರ, ಸಂಯಮ 3 ಇಲ್ಲ. ಕ್ಷಯೋಪಶಮಿಕದ ಎಷ್ಟಾಯ್ತು? 4, 3, 12. 12 ಆಯ್ತು. ಆಮೇಲೆ ಗತಿಯಲ್ಲಿ 1 ಮನುಷ್ಯ ಗತಿ ಇದೆ, ಕಷಾಯ 4 ಇದೆ, ಭಾವ ಪುರುಷ ವೇದ ಇದೆ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, 1 ಶುಕ್ಲ ಲೇಷ ಇದೆ, 2 ಪರಿಣಾಮಿಕ ಭಾವ ಇದೆ. ಏನ್ ಚೇಂಜ್ ಆಯ್ತು? ಏನು ಚೇಂಜ್ ಆಗ್ಲಿಲ್ಲ. ತಿಳಿತು? ತಿಳಿದ್ರಿ? ಹಾ, ತಿಳಿತು. ಎಷ್ಟು ಬಂತು ಭಾವನೆ? 4 ಕಷಾಯ ಇದೆ, ಆ ಲೆಕ್ಕ ಅಲ್ವಾ ಭಯಾಜಿ? ಹೌದು, ಸಂಜೀವನ ಕ್ರೋಧ ಮಾನ ಲೋಭ. ಹೀಗೆ ಅಲ್ಲಿ ಕೂಡ 27 ಭಾವ ಆಯ್ತು. ಇಲ್ಲಿಗೆ ಭಾವ ಪುರುಷ ವೇದ 9ನೇ ಗುಣಸ್ಥಾನದವರೆಗೆ ಮಾತ್ರ ಇರುವಂತದ್ದಿದೆ, ಅದರ ಮುಂದೆ ಇಲ್ಲ. ಅದಕ್ಕಾಗಿ 9ನೇ ಗುಣಸ್ಥಾನದ ತನಕ ಕೋಷ್ಟಕ ಮುಗಿಯಿತು. ತಿಳಿತು? ಚಿನ್ನವಾನ ಹೇಳಿ, ಆಮೇಲೆ ನೋಡುವ. ಸಿರಿಜಿಣವಾಣಿ ಜಗ ಕಲ್ಯಾಣಿ ಜಗಜನ ಮದತಮ ಮೋಹ ಹರಿ ಜನಮಣ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವರೋಗ ಹರಿ ತಿಥಯ ರಾಣಂ ದಿವ್ಯ ಜೋಣಿಂ ಜೋ ಪಡೈ ಸುಣೈ ಮೈಯೇ ಧಾರಯಿ ನಾಣಂ ಸುಖಮಣಂತಂ ದರಿಯ ಸಾಸದ ಮುಖ ಪದಂ ಪಾವಯಿ. ಜೈ ಬೋಲೋ ಜಿಣವಾಣಿ ಮಾತಾ ಕಿ ಜೈ. 9 ಸಲ ನಮೋಕಾರ ಮಂತ್ರ.